Hello students, welcome back to Vignan Academy, video number 9 of gravitation. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ the concept of gravitational potential difference between two points in a gravitational field. ಅದಾದ್ಮೇಲೆ we will try to understand the concept of gravitational potential at a given point in a field. So ಈಗಂದ್ರೆ ಅಂತ ಏನು ಅಂತ ನೋಡೋಣ ಈ ವಿಡಿಯೋನಲ್ಲಿ. ಅದಕ್ಕೂ ಮೊದಲು if you have not watched previous two videos, kindly watch those videos and come back. So first of all, we will try to understand the concept of balanced and unbalanced forces. Actual topic ಗೆ ಹೋಗೋಕ್ಕಿಂತ ಮೊದಲು ಬ್ಯಾಲೆನ್ಸ್ಡ್ ಮತ್ತೆ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಮಿಟ್ ಹವ್ ಪ್ಲೇಡ್ ದಿಸ್ ಕೈಂಡ್ ಆಫ್ ಗೇಮ್ ಇನ್ ಅ ಚೈಲ್ಡ್ಹುಡ್. ಸೊ ವಿ ಕಾಲ್ ದಿಸ್ as a tug of war. ಸೊ ಈಗ ಈ ಕಡೆ ಒಂದು ಪರ್ಸನ್, ಈ ಕಡೆ ಅದೇ ತರ ಇನ್ನೊಂದು ಪರ್ಸನ್ ನಾನು ಆಡ್ ಮಾಡಿದ್ರೆ, ವಿಸಿಲ್ ನ ಬ್ಲೋ ಮಾಡಿದ್ರೆ, ದ ಫೋರ್ಸಸ್ ಆರ್ ಬ್ಯಾಲೆನ್ಸ್. ಹೌದಾ? ಎರಡೂ ಕಡೆ ಸೇಮ್ ಫೋರ್ಸಸ್ ಇರೋದ್ರಿಂದ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಒನ್ ಇಸ್ 0 and the forces are balanced. If you add one more person to left side, there is a net force which is acting towards left side. Therefore the mass will start accelerating towards left side. ಈಗ ಲೆಫ್ಟ್ ಸೈಡ್ ಗೆ ಆಕ್ಸಲರೇಟ್ ಆಗಕ್ಕೆ ಶುರು ಆಗುತ್ತೆ. ಲೆಫ್ಟ್ ಸೈಡ್ ಆಗಕ್ಕೆ ಶುರು ಆದ್ರೆ the particle, the mass will gain the velocity increase ಆಗ್ತಾ ಈ ಕಡೆಗೆ ಹೋಗುತ್ತೆ. Now let me add this. Actually ಇದು ಹೋಗ್ತಾ ಇದೆ. So let us ask them to return. So ಈಗ ಮತ್ತೆ ವಿಸಿಲ್ ನ ಕೊಡ್ತೀನಿ. ಸೊ ಈಗ ಹೋಗ್ತಿರ್ಬೇಕಾದ್ರೆ ಈ ಪರ್ಸನ್ ನ ಇಲ್ಲಿ ಆಡ್ ಮಾಡ್ತೀನಿ. ಅಂದ್ರೆ ಈ ಪರ್ಸನ್ ಗೆ ಈಕ್ವಲೆಂಟ್ ಆಗಿ ಈ ಪರ್ಸನ್ ಇದ್ದಾನೆ, ಇವನ್ನ ಇಲ್ಲಿ ಆಡ್ ಮಾಡ್ತೀನಿ. ಹೋಗ್ತಿರ್ಬೇಕಾದ್ರೆ ಆಡ್ ಮಾಡ್ತೀನಿ. ಸೊ ಫಸ್ಟ್ ವಿಸಿಲ್ ನ ಕೊಟ್ಟಾಗ ಕಾರ್ಟ್ ಈ ಕಡೆಗೆ ಮೂವ್ ಆಗುತ್ತೆ, ಲೆಫ್ಟ್ ಸೈಡ್ ಗೆ ಮೂವ್ ಆಗುತ್ತೆ. ಸೊ ಲೆಟ್ ಅಸ್ ಗಿವ್ ದಟ್ ಒನ್. ಹೋಗ್ತಿರ್ಬೇಕಾದ್ರೆ ಈ ಪರ್ಸನ್ ನ ಆಡ್ ಮಾಡ್ತೀನಿ. ಅಂದ್ರೆ ಹೋಗ್ತಿರ್ಬೇಕಾದ್ರೆ ಫೋರ್ಸ್ ಅನ್ನ ಕೊಟ್ರೆ, ಈಕ್ವಲ್ ಫೋರ್ಸಸ್ ನ ಕೊಟ್ರೆ ಏನಾಗತ್ತೆ ಅಂತ ಕೇಳ್ತೀನಿ. ಯು ಹ್ಯಾವ್ ಟು ಆನ್ಸರ್ ದಿಸ್ ಒನ್. ನೋಡಿ, ಈಗ ಈ ಕಡೆ ಹೋಗ್ತಾರೆ, ಈ ಪರ್ಸನ್ ಲೆಫ್ಟ್ ಸೈಡ್ ಗೆ ಮೂವ್ ಆಗ್ತಾರೆ. ಈ ಪರ್ಸನ್ ನ ಹಾಕಿದ್ರೆ ಸ್ಟಿಲ್ ಇಟ್ ಈಸ್ ಮೂವಿಂಗ್ ಲೆಫ್ಟ್ ಸೈಡ್. ವಾಟ್ ಇಸ್ ದ ರೀಸನ್? ನೀವ್ ಅನ್ಕೊಂಡಿದ್ರಿ ಈಕ್ವಲ್ ಫೋರ್ಸಸ್ ಇದೆ, ಬ್ಯಾಲೆನ್ಸ್ ಆಗತ್ತೆ, 0 ಆಗತ್ತೆ ಅಂತ ಅನ್ಕೊಂಡಿದ್ರಿ. Am I right? So I will repeat once again. So let us ask them to return. So as usual, initial position. ಈಗ unbalanced force ಇದೆ, the cart will start moving towards left side. If I whistle this one, this game is going towards left side. ಹೋಗ್ತಿರ್ಬೇಕಾದ್ರೆ ಈ ಪರ್ಸನ್ ನ ಆಡ್ ಮಾಡ್ತೀನಿ, ಫೋರ್ಸಸ್ ಬ್ಯಾಲೆನ್ಸ್ ಆಗತ್ತೆ. ನೋಡಿ, ಲೆಫ್ಟ್ ಸೈಡ್ ಮೂವ್ ಆಗ್ತಿದೆ. ಈಗ ಈ ಪರ್ಸನ್ ನ ಆಡ್ ಮಾಡಿದ್ರೆ ಆಕ್ಚುಲಿ ನಿಮ್ ಲೆಕ್ಕದ ಪ್ರಕಾರ ನಿಂತೋಗ್ಬೇಕಾಯ್ತು. ಇಟ್ ಈಸ್ ನಾಟ್ ಸ್ಟಾಪ್ಡ್. ಯಾಕೆ ನಿಂತಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಈಕ್ವಲ್ ಫೋರ್ಸಸ್ ಆಗಿದೆ. ಹೌದಾ? ಈಗ ಫೋರ್ಸಸ್ ಏನು ಈಕ್ವಲ್ ಆಗಿದೆ, ಬ್ಯಾಲೆನ್ಸ್ಡ್ ಫೋರ್ಸಸ್ ಆಗಿದೆ. ಬಟ್ ನಮಗೆ ಆಕ್ಸಲರೇಷನ್ ಆಗ್ಬೇಕಾದ್ರೆ ಫೋರ್ಸ್ ಬೇಕಾಗತ್ತೆ. ಈಗ ಆಲ್ರೆಡಿ ಅದಕ್ಕೊಂದು ವೆಲಾಸಿಟಿ ಇತ್ತು. ಅಂದ್ರೆ ಈ ಪರ್ಸನ್ ಇಲ್ಲಿಗೆ ಬರೋಕ್ಕಿಂತ ಮೊದಲೇ ಕಾರ್ ಟು ಸರ್ಟೆನ್ ವೆಲಾಸಿಟಿಯಿಂದ ಮೂವ್ ಆಗ್ತಿತ್ತ. ಈಗ ಆ ವೆಲಾಸಿಟಿನ ಚೇಂಜ್ ಮಾಡ್ಬೇಕಾದ್ರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಬೇಕಾಗಿತ್ತು. ಆಲ್ರೆಡಿ ಸರ್ಟೆನ್ ವೆಲಾಸಿಟಿಯಿಂದ ಕಾರ್ ಮೂವ್ ಆಗ್ತಿತ್ತು ಇವನ್ ಬರೋಕ್ಕಿಂತ ಮೊದಲು. ಈಗ ಇವನ್ ಆಡ್ ಮಾಡಿದ್ರೆ ಸೇಮ್ ಫೋರ್ಸ್ ಆಯ್ತು. ಆ ಕಡೆ ಎಷ್ಟು ಫೋರ್ಸ್ ಇದೆಯೋ ಈ ಕಡೆ ಅಷ್ಟೇ ಫೋರ್ಸ್ ಆಯ್ತು. ಹಂಗಂತೇಳಿ ನಿಂತೋಗತ್ತೆ ಅಂತ ಏನಿಲ್ಲ. ಆಕ್ಸಲರೇಷನ್ ವ್ಯಾಲ್ಯೂ ಇಸ್ 0. ಬಟ್ ವೆಲಾಸಿಟಿ ಇವನ್ ಬರೋವಾಗ ಎಷ್ಟಿತ್ತು ಅಷ್ಟೇ ವೆಲಾಸಿಟಿಯಿಂದ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಫರ್ದರ್ ವೆಲಾಸಿಟಿ ಇನ್ಕ್ರೀಸ್ ಆಗಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್? ಇದನ್ನ ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಯಾವುದೇ ಒಂದು ಆಬ್ಜೆಕ್ಟ್ಗೆ ಇಫ್ ವಾಂಟ್ ಟು ಆಕ್ಸಲರೇಟ್, ವೆಲಾಸಿಟಿನ ಚೇಂಜ್ ಮಾಡಬೇಕಾದ್ರೆ ನೀವು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ನ ಹಾಕ್ಬೇಕಾಗತ್ತೆ. ಸೊ ಬೇಕಾದ್ರೆ ಈ ಪರ್ಸನ್ ನ ಈ ಕಡೆಗೆ ಹಾಕಿ, ಈಗ ಏನಾಗುತ್ತೆ ನೋಡಿ, ಫಸ್ಟ್ ಈ ಕಡೆಗೆ ಹೋಗುತ್ತೆ, ನಿಂತೋಗುತ್ತೆ, ಮತ್ತೆ ಈ ಕಡೆಗೆ ಆಕ್ಸಲರೇಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಈಗ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆ ಕಡೆಗೆ ಇರುತ್ತೆ. ಆಮ್ ಐ ರೈಟ್? ಈಗ ಅದೇ ಪರ್ಸನ್ ನ ನಾನು ಈ ಕಡೆ ಆಡ್ ಮಾಡಿದ್ರೆ ಸ್ಟಿಲ್ ದ ಫೋರ್ಸ್, ದ ಮೂವ್ಮೆಂಟ್ ವಿಲ್ ಬಿ ರೈಟ್ ಸೈಡ್. ಯಾಕೆಂದ್ರೆ ಅದು ಆಲ್ರೆಡಿ ಸರ್ಟೆನ್ ವೆಲಾಸಿಟಿಯಲ್ಲಿತ್ತು. ಆಲ್ರೆಡಿ ಸರ್ಟೆನ್ ವೆಲಾಸಿಟಿ ಅಲ್ಲಿರುವಾಗ ನಾವು ಫೋರ್ಸಸ್ ನ ಬ್ಯಾಲೆನ್ಸ್ ಮಾಡಿದ್ರೆ ದರ್ ಇಸ್ ನೋ ಯೂಸ್ ಆಫ್ ದಟ್ ಒನ್. ಸೊ ಅಂದ್ರೆ ಆಕ್ಸಲರೇಟ್ ಆಗ್ದಿರ ನೋಡ್ಕೋಬಹುದು, ಬಟ್ ಅಲ್ಲಿ ಇರ್ತಕ್ಕಂಥ ವೆಲಾಸಿಟಿ ಏನಿದೆ ಅದೇ ವೆಲಾಸಿಟಿಯಿಂದ ಕಂಟಿನ್ಯೂ ಆಗುತ್ತೆ. ಸೊ ಲೆಟ್ ಅಸ್ ಕಂಡಕ್ಟ್ ಸ್ಮಾಲ್ ಒನ್ ಮೋರ್ ಎಕ್ಸ್ಪೆರಿಮೆಂಟ್ ಬೇಸ್ಡ್ ಆನ್ ದಿಸ್ ಒನ್. ಸೊ ಈಗ ಈ ಕಡೆ so let us remove one person. ಈಗ ವಿಸಿಲ್ ನ ಬ್ಲೋ ಮಾಡಿದ್ರೆ ದ ಕಾರ್ಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಈಗ ಈ ಪರ್ಸನ್ ನ ಆಡ್ ಮಾಡಿದ್ರೆ ಸ್ಟಿಲ್ ಇಟ್ ಈಸ್ ಮೂವಿಂಗ್ ಬಟ್ ವಿತ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ. ಅಂದ್ರೆ ಸೇಮ್ ವೆಲಾಸಿಟಿನ ಮೂವ್ ಆಗ್ತದೆ. ಇವನ್ನ ಏನಾದ್ರು ತೆಗೆದ್ ಬಿಟ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಈ ಪರ್ಸನ್ ನ ಆಡ್ ಮಾಡಿದ್ರೆ ಅದೇ ವೆಲಾಸಿಟಿಯಿಂದ ಮೂವ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಚೇಂಜ್ ದ ವೆಲಾಸಿಟಿ
you need acceleration ಆಗ್ಬೇಕಾದ್ರೆ ಏನ್ ಬೇಕು, you need a certain amount of unbalanced force ಇದ್ರೆ accelerate ಆಗುತ್ತೆ, accelerate ಆದ್ರೆ velocity change ಆಗುತ್ತೆ. ಸೊ ನಮಗೆ velocity 0 ಬೇಕಾದ್ರೆ acceleration ಅಂತ ಹೇಳ್ತಿಲ್ಲ ನಾನು. ಸೊ velocity change ಆಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ವೆಲಾಸಿಟಿನ ಬದಲಾವಣೆ ಮಾಡಬೇಕಾದ್ರೆ ಆಕ್ಸಲರೇಷನ್ ಬೇಕಾದ್ರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಬೇಕು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇದು ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇದು ಆಲ್ರೆಡಿ ನೀವು 9th ಸ್ಟ್ಯಾಂಡರ್ಡ್ ನಲ್ಲಿ ಸ್ಟಡಿ ಮಾಡಿದ್ವಿ. ಇಫ್ ಯು ಹ್ಯಾವ್ ನಾಟ್ ಸ್ಟಡಿ, ನೀಡ್ ನಾಟ್ ಟು ವರಿ. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ಅವರ್ ಬಿಸಿನೆಸ್. Original topic of today's video, that is the gravitational potential difference between 2 points. So let us consider the first topic, gravitational potential difference between 2 points in a gravitational field. So let us assume there is a gravitational field in this board. ಈ ಬೋರ್ಡ್ ಅಲ್ಲಿ gravitational field ಇದೆ, ಈ ರೂಮ್ ಅಲ್ಲಿ gravitational field ಇದೆ ಅಂತ ಅನ್ಕೊಳ್ಳೋಣ. The gravitational field is somewhere in this direction. ಈ ಡೈರೆಕ್ಷನ್ ಗೆ ಇದೆ. ಅಂದ್ರೆ ಇಲ್ಲಿ ಯಾವುದೋ ಒಂದು ಮಾಸ್ ಇದೆ, ದೊಡ್ಡದಾಗಿರ್ತಕ್ಕಂಥ ಒಂದು ದೊಡ್ಡ ಮಾಸ್ ಇದೆ, ಅದೇನ್ ಮಾಡ್ತಾ ಇದೆ, ಫೀಲ್ಡ್ ನ ಕ್ರಿಯೇಟ್ ಮಾಡ್ತಾ ಇದೆ ಈ ಡೈರೆಕ್ಷನ್ ಅಲ್ಲಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಮೀ ಕನ್ಸಿಡರ್ 2 ಪಾಯಿಂಟ್ಸ್. ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ ಆರ್ ದ two different points in the gravitational field. ಸೊ ಈಗ ಇವೆರಡೂ ಪಾಯಿಂಟ್ಸ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಯಾವ ತರ ಡಿಫೈನ್ ಮಾಡೋದು? ಸೊ ವರ್ಡ್ ಆಲ್ರೆಡಿ ಫೆಮಿಲಿಯರ್ ಇದೆ ನಿಮಗೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ. 10th ಸ್ಟ್ಯಾಂಡರ್ಡ್ ಅಲ್ಲಿ ಯು ಆಲ್ರೆಡಿ ಸ್ಟಡಿ ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಬೌಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ ಚಾರ್ಜಸ್. ಒಂದು ಪ್ಲೇಟ್ ಮತ್ತೆ ಇನ್ನೊಂದು ಪ್ಲೇಟ್ ಮಧ್ಯೆ ಚಾರ್ಜಸ್ ಇದ್ರೆ ಅದ್ರ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಅಂತ ನೀವು ಲೈಟ್ ಆಗಿ ಐಡಿಯಾ ಬಂದಿರುತ್ತೆ. ಅಲ್ಲಿ ಸ್ಟಡಿ ಮಾಡಿದ್ದು ನೀವು ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಲ್ಲ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಇಲ್ಲೂ ಅದೇ ತರ, ಬಟ್ ಓನ್ಲಿ ಸ್ಮಾಲ್ ಡಿಫರೆನ್ಸ್ ಇಸ್ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಈಗ ಈ ಎರಡೂ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಯಾವ ತರ ಡಿಫೈನ್ ಮಾಡೋದು? The potential difference between these 2 points is written as VA minus VB. The potential difference between these 2 points is written as VA minus VB. That is defined as work done in. So very important. ತುಂಬಾ ಸಖತ್ ಕನ್ಫ್ಯೂಸಿಂಗ್ ಆಗಿರುತ್ತೆ. ಈ ಡೆಫಿನೇಷನ್ ಅರ್ಥ ಆದ್ರೆ ಮಿಕ್ಕಿದೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. So try to concentrate on this thing. Work done on mass, work done on mass to bring from B to A divided by mass of the object. So ಇಲ್ಲೊಂದು ಸಣ್ಣ ಕಂಡೀಷನ್ ಇದೆ, ಇಲ್ಲೊಂದು ಸ್ಮಾಲ್ ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಅಂತ ಹೇಳ್ತೀನಿ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಕೊಟ್ಟಿರ್ತಕ್ಕಂಥ ಒಂದು ಸ್ಮಾಲ್ ಮಾಸ್ ನ ತಗೊಳ್ಳೋಣ. ಯಾವುದೋ ಒಂದು ಮಾಸ್ ಇದೆ. ಲೆಟ್ ಮಿ ಅಸ್ಯೂಮ್ ದಿಸ್ ಇಸ್ ಅ ಸ್ಮಾಲ್ m ಮಾಸ್. ಇಲ್ಲಿ ಒಂದು ಸ್ಮಾಲ್ m ಮಾಸ್ ಇದೆ. ಈಗ ಈ ಮಾಸ್ ನ ಇಲ್ಲಿಂದ ಇಲ್ಲಿಗೆ ತಗೊಂಡ್ಬರ್ಬೇಕಾದ್ರೆ ಎಷ್ಟು ವರ್ಕ್ ಅನ್ನ ಮಾಡಬೇಕು, ಅದನ್ನ ಅಂದ್ರೆ ಅಷ್ಟು ವರ್ಕ್ ಅನ್ನ ಮಾಡಬೇಕು. ಡಿವೈಡೆಡ್ ಬೈ ದಟ್ ಮಾಸ್ ಇಸ್ ನಥಿಂಗ್ ಬಟ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಸೊ ಇದನ್ನ ಇನ್ನೊಂದು ತರ ಹೇಳ್ಬೋದು ನೋಡಿ. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ A and B is defined as the amount of work done per unit mass in bringing it from B to A. So 1 kg mass ಅನ್ನ B to A 1 kg ಮಾಸ್ ಅನ್ನ B ಇಂದ A ಗೆ ತಗೊಂಡ್ಬರಕ್ಕೆ ಎಷ್ಟು ವರ್ಕ್ ಅನ್ನ ಮಾಡಬೇಕು, ಅದನ್ನ ನಾವೇನಂತ ಕರಿತೀವಿ? ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಈ ಎರಡೂ ಪಾಯಿಂಟ್ ಮಧ್ಯದಲ್ಲಿ 1 kg ಮಾಸ್ ನ ಇಲ್ಲಿಂದ ಎಲ್ಲಿಗೆ ತಗೊಂಡ್ಬರ್ಬೇಕಾದ್ರೆ ಎಷ್ಟು ವರ್ಕ್ ಅನ್ನ ಮಾಡಬೇಕು, ಅದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಸರ್ ಆಗ್ಲೇ m ಅಂತ ಹೇಳಿದ್ರಿ, ಈಗ 1 kg ಅಂತ ಹೇಳ್ತೀರಿ. ಸೊ m ಮಾಸ್ ತಗೊಂಡ್ರೆ it is the amount of work done, total amount of work done in bringing this mass from B to A divided by m, mass of the object. ಅದೇನ್ ಕೊಡುತ್ತೆ? It is nothing but amount of work done in bringing a unit mass. ಈ ಮಾಸ್ ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ವರ್ಕ್ ಆಗುತ್ತೋ divided by the total mass is nothing but work done in bringing 1 kg from here to here. I hope you understood. So ತುಂಬಾ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. Be very careful. ಇಲ್ಲೊಂದು ಕಂಡೀಷನ್ ಇದೆ. ಕಂಡೀಷನ್ is with no change in velocity, with
no change in velocity, in other words with no change in kinetic energy. So ಯಾವುದೇ kinetic energy ಬದಲಾವಣೆ ಆಗಬಾರ್ದು, ಅವಾಗ ಮಾತ್ರ ನಾವು ಇದನ್ನ ಡಿಫೈನ್ ಮಾಡಕ್ ಆಗತ್ತೆ. ಸರ್ ಇದೇನಿದು ಹೊಸ ಲಿಟಿಗೇಷನ್? ಸೊ ಸಖತ್ ಕನ್ಫ್ಯೂಸಿಂಗ್ ಆಗಿರುತ್ತೆ. Even I was very confused until 2019. My Professor K.S. Mallesh of Mysore University, so he has given a lecture of 3 hours on this one. So ನಾನು chamber ಗೆ ಹೋದೆ. So he has given a nice lecture on this for 3 hours. Just ಇದನ್ನ ಅರ್ಥ ಮಾಡಿಸೋದಕ್ಕೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಇಟ್ ನೋ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಥವಾ ಕಾನ್ಸ್ಟೆಂಟ್ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಚೇಂಜ್ ಆಗಬಾರ್ದು, ಆಬ್ಜೆಕ್ಟ್ ನ ಇಲ್ಲಿಂದ ಇಲ್ಲಿಗೆ ತಗೊಂಡ್ಬರ್ಬೇಕು, ಬಟ್ ಆ ಆಬ್ಜೆಕ್ಟ್ ಕೈನೆಟಿಕ್ ಎನರ್ಜಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಇದನ್ನ ಒಂಚೂರು ನೋಟ್ ಮಾಡ್ಕೊಳ್ಳಿ. ಐ ನೀಡ್ ಸ್ಪೇಸ್ ಹಿಯರ್, ಐ ವಿಲ್ ರಿಮೂವ್ ದಿಸ್ ಒನ್. I will define once again verbally, ಅಲ್ಲ orally ಇನ್ನೊಂದ್ಸತಿ ಡಿಫೈನ್ ಮಾಡ್ತೀನಿ. What do you mean by potential difference between point B and A is nothing but the amount of work done in bringing a unit mass from B to A with no change in kinetic energy. Kinetic energy ಯಾವುದೇ ಬದಲಾವಣೆ ಇಲ್ದಿರ ಒಂದು ಯೂನಿಟ್ ಮಾಸ್, 1 kg ಮಾಸ್ ನ ಇಲ್ಲಿಂದ ಇಲ್ಲಿಗೆ ತಗೊಂಬರಕ್ಕೆ ಎಷ್ಟು ವರ್ಕ್ ಬೇಕಾಗತ್ತೋ ಅದನ್ನ ನಾವು ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಈಗ ಈ ಮಾಸ್ ನ ತಗೊಂಡು ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಎಂ ಮಾಸ್ ನ ತಗೊಂಡು ಹೋಗ್ತೀವಿ ಅಥವಾ 10 kg ಮಾಸ್ ನ ತಗೊಂಡು ಹೋಗ್ತೀವಿ ಅಂತ ಅನ್ಕೊಳ್ಳಿ. ಈಗ 10 kg ಮಾಸ್ ನ ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗಕ್ಕೆ ಎಷ್ಟು ವರ್ಕ್ ಬೇಕಾಗತ್ತೋ ಫ್ರಮ್ ಬಿ ಟು ಎ divided by 10 kg ಏನ್ ಸಿಗುತ್ತೆ? ವರ್ಕ್ ಡನ್ ಇನ್ ಬ್ರಿಂಗಿಂಗ್ 1 kg ತಾನೆ. 10 kg ನ ತಗೊಂಡು ಹೋಗಕ್ಕೆ ಎಷ್ಟು ವರ್ಕ್ ಬೇಕಾಗುತ್ತೋ ಡಿವೈಡೆಡ್ ಬೈ 10 ಮಾಡಿದ್ರೆ ಯು ವಿಲ್ ಗೆಟ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಟೇಕಿಂಗ್ 1 kg ಮಾಸ್ ಫ್ರಮ್ ಬಿ ಟು ಎ ವಿತೌಟ್ ಚೇಂಜ್ ಇನ್ kinetic energy, without change in kinetic energy. So m is equals to, sorry, m ಅಂತಾನೆ ತಗೊಳ್ಳೋಣ. So how do you define? Already ಗೊತ್ತಿದೆ, work done in bringing point from B to A divided by m is called as potential difference between point A and point B, VA minus VB. So that is what basic definition, and the condition is with constant kinetic energy. So this is a litigation here. ಯಾಕೆ kinetic energy constant ಇರಬೇಕು ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ actually there may be chances of increasing or decreasing the kinetic energy. So ಯಾಕಂದ್ರೆ ಫೀಲ್ಡ್ ಈ ಕಡೆಗೆ ಇರೋದ್ರಿಂದ ಈ ಕಡೆಗೆ ಅಬ್ಸರ್ವ್ ಮಾಡ್ಕೊಂತಾ ಇರತ್ತೆ, ಅಟ್ರಾಕ್ಟ್ ಮಾಡ್ಕೊಂತಾ ಇರತ್ತೆ ಈ ಮಾಸ್ ನ. ಇಲ್ಲಿ ಯಾವುದೋ ಒಂದು ಸೋರ್ಸ್ ಇದ್ರೇನೆ ತಾನೆ ಈ ಫೀಲ್ಡ್ ಕ್ರಿಯೇಟ್ ಆಗೋದು. ಸೊ ದಿಸ್ ಇಸ್ ಅ ಫೀಲ್ಡ್ ಇನ್ ದ ಫ್ರೀ ಸ್ಪೇಸ್. ಈ ಫೀಲ್ಡ್ ಯಾಕಿದೆ ಅಂದ್ರೆ ಇಲ್ಲೊಂದು ಯಾವುದೋ ಒಂದು ದೊಡ್ಡ ಮಾಸ್ ಇದೆ, ಅದು ಫೀಲ್ಡ್ ಕ್ರಿಯೇಟ್ ಮಾಡ್ತದೆ. ಆ ಫೀಲ್ಡ್ ಅಲ್ಲೇ ನಾವು ಈ ಆಬ್ಜೆಕ್ಟ್ ನ ಇಟ್ಟಿದೀವಿ. ಈಗ ಈ ಆಬ್ಜೆಕ್ಟ್ ಈ ಕಡೆ ಅಟ್ರಾಕ್ಟ್ ಆಗ್ತಾ ಇರತ್ತೆ, ಆಮ್ ಐ ರೈಟ್? ಈಗ ಅಟ್ರಾಕ್ಟ್ ಆಗ್ತಾ ಇರತ್ತೆ ಅಂದ್ರೆ ಇಟ್ ಹ್ಯಾಸ್ ಫೋರ್ಸ್ ಟುವರ್ಡ್ಸ್ ರೈಟ್ ಸೈಡ್. ಈಗ ಆ ಫೋರ್ಸ್ ನ ಓವರ್ಕಮ್ ಮಾಡಿ ನಾನು ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಿದ್ರೇನೆ ಈ ಆಬ್ಜೆಕ್ಟ್ ಈ ಕಡೆ ಮೂವ್ ಆಗತ್ತೆ. ಸೊ ದಿಸ್ ಈಸ್ ದ ಫೋರ್ಸ್ ಡ್ಯೂ ಟು ಗ್ರಾವಿಟೇಷನಲ್ ಫೀಲ್ಡ್ ಅಂಡ್ ದಿಸ್ ಈಸ್ ದ ಫೋರ್ಸ್ ಡ್ಯೂ ಟು ಮೈ ಎಕ್ಸ್ಟರ್ನಲ್ ವರ್ಕ್. ನಾನು ಎಕ್ಸ್ಟರ್ನಲ್ ಆಗಿ ಈ ಆಬ್ಜೆಕ್ಟ್ ನ ಪುಷ್ ಮಾಡ್ಕೊಂಡು ಹೋಗಿದ್ರೆ ಇಲ್ಲಿಗೆ ಬರತ್ತೆ, ಹೌದಾ? ಈ ಪ್ರೋಸೆಸ್ ಅಲ್ಲಿ ನಾನು ಈ ಫೋರ್ಸ್ಗೆ ಎಗನೆಸ್ಟ್ ಆಗಿ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಸಪೋಸ್ ನಾನು ಈ ವರ್ಕ್ ಅನ್ನ ಮಾಡಿಲ್ಲ ಅಂತೇಳಿ ಆಬ್ಜೆಕ್ಟ್ ಏನಾಗತ್ತೆ, ಈ ಕಡೆಗೆ ಆಕ್ಸಲರೇಟ್ ಆಗತ್ತೆ, ಹೌದಾ? ಆಕ್ಸಲರೇಟ್ ಆಗತ್ತೆ. ಈ ಫೋರ್ಸ್ ನ ಹಾಕಿದ್ರೆ ದ ಇನಿಷಿಯಲ್ ಕಂಡೀಷನ್ಸ್ ನಾ ಯಾವ ತರ ಸೆಟ್ ಮಾಡ್ಕೋಬೇಕಂದ್ರೆ ಇದು ಆಲ್ರೆಡಿ ಈ ಕಡೆಗೆ ಮೂವ್ ಆಗ್ತಿರೋ ತರ ಇನಿಷಿಯಲ್ ಕಂಡೀಷನ್ ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ನಾನು ಬ್ಯಾಲೆನ್ಸ್ಡ್ ಫೋರ್ಸಸ್ ನ ಕೊಟ್ರೆ the forces will be balanced such that whenever this object moves towards left side the speed will remain constant. Speed constant ಆಗಿ ಇಟ್ಕೊಂಡು ಈ ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ವರ್ಕ್ ಬೇಕಾಗತ್ತೋ per unit mass, that is called as potential difference. Are you getting what I am saying? ಈಗ ಯಾಕೆ kinetic energy increase ಆಗಬಾರದು? Kinetic energy increase ಆದ್ರೆ we cannot say what is the exact amount of energy required. So ಇದಕ್ಕೆ ಎನರ್ಜಿ ಕೊಟ್ರೆ ಇದರ kinetic energy ಜಾಸ್ತಿ ಆಗುತ್ತೆ of course, ಬಟ್ ಈ ಡಿಫರೆಂಟ್ 2 ಪಾಯಿಂಟ್ಸ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಇದಕ್ಕೆ ಎಕ್ಸ್ಟ್ರಾ ಎನರ್ಜಿ ಕೊಡಂಗಿಲ್ಲ. ಸೊ ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀವಿ. ಲೆಟ್ ಅಸ್ ಅಸ್ಯೂಮ್ ಯು ಆರ್ ಗೋಯಿಂಗ್ ಟು
ಬ್ಯಾಂಕ್ ಫಾರ್ ದ ಬ್ಯಾಂಕ್ ಎಜುಕೇಶನ್ ಲೋನ್ಗೆ ಅಂತ ನೀವು ಬ್ಯಾಂಕ್ಗೆ ಹೋಗ್ತೀರಿ. ಬ್ಯಾಂಕ್ ಆಫೀಸರ್ ಕೇಳ್ತಾನೆ ನಿಮ್ಮ ಎಜುಕೇಶನ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ಏನಿದೆ ಅದನ್ನ ಲೆಕ್ಕ ಹಾಕಿ ಹೇಳಿ ನಾನು ಲೋನ್ ಕೊಡ್ತೀನಿ ಅಂತ. ಐ ಯು ಟ್ರೈಂಗ್ ಟು ಅನಲೈಸ್. ಜಸ್ಟ್ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ನಿಮ್ಮ ಕಾಲೇಜ್ ಫೀಸು ಮತ್ತೆ ಬುಕ್ಸು ಮತ್ತೆ ಯೂನಿಫಾರ್ಮ್ ಎಲ್ಲ ಸೇರಿ ಒಂದು 2 lakhs ಆಗುತ್ತೆ ಅಂತ ಅನ್ಕೊಳ್ಳೋಣ. 2 lakhs ಇಸ್ ನಥಿಂಗ್ ಬಟ್ ಎಜುಕೇಶನಲ್ ಎಕ್ಸ್ಪೆಂಡಿಚರ್. ಇಲ್ಲ ಸರ್ ನನಗೆ 3 lakhs ಬೇಕಾಗತ್ತೆ ಟೋಟಲು. ಯಾಕೆ 3 lakhs ಅಂದ್ರೆ ನಾನು ಸಂಜೆ ಹೊತ್ತು ಪಾನಿಪುರಿ ತಿಂತೀನಿ, ವೀಕೆಂಡ್ ಅಲ್ಲಿ ಮೂವಿಗೆ ಹೋಗ್ತೀನಿ, ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆ ತಗೊಂತೀನಿ, ಅದನ್ನು ಸೇರಿಸಿ ನಾನು ಎಜುಕೇಶನ್ ಲೋನ್ ಅಲ್ಲಿ ಕೊಡಿ ಅಂದ್ರೆ ಸೊ ಇಟ್ ಇಸ್ ನಾಟ್ ಅಪ್ಲಿಕೇಬಲ್. ಸೊ ಈಗ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ವರ್ಕ್ ಬೇಕಾಗುತ್ತೆ, ದಟ್ ಈಸ್ ಪ್ಯೂರ್ಲಿ ಡಿಫೈನ್ಡ್ ಆಸ್ ಅ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಇದಕ್ಕೆ ಎಕ್ಸ್ಟ್ರಾ ಕೈನೆಟಿಕ್ ಎನರ್ಜಿ ಕೊಟ್ಬಿಟ್ಟು ನಾನು ಎಕ್ಸ್ಟ್ರಾ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದೀನಿ, ಇದಕ್ಕೂ ಅದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಗೆ ಅಪ್ಲೈ ಮಾಡ್ತೀನಿ, ಇಟ್ ಇಸ್ ನಾಟ್ ಅಪ್ಲಿಕೇಬಲ್. ಸೊ ಇದೊಂದು ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್ ಆಯ್ತು. ಸೊ 2 lakhs ಆಕ್ಚುಲಿ ಎಜುಕೇಶನ್ ಎಕ್ಸ್ಪೆಂಡಿಚರ್, 3 lakhs ಕೇಳ್ತಿದ್ದಾರೆ. ಯಾಕೆ ಅಂದ್ರೆ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ 1 lakh ಬೇಕಾಗತ್ತೆ ಅಂತ ಹೇಳಿ ಎಕ್ಸ್ಟ್ರಾ 1 lakh ಕೇಳ್ತೀವಿ. ಇಸ್ ದಟ್ ಇನ್ಕ್ಲೂಡೆಡ್ ಇನ್ ಎಜುಕೇಶನ್ ಎಕ್ಸ್ಪೆಂಡಿಚರ್? ನೋ. ಸೊ ಅದೇ ತರ ಇಲ್ಲಿ ಪ್ಯೂರ್ಲಿ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ನೀವು ವರ್ಕ್ ಅನ್ನ ಮಾಡಬೇಕು, ಅದು ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ನೀವು ಇದಕ್ಕೆ ಜಾಸ್ತಿ ಕೈನೆಟಿಕ್ ಜರ್ ಅಂತ ಬರೋ ತರ ಎನರ್ಜಿ ಕೊಟ್ಬಿಟ್ಟು ನಾನು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಹಂಡ್ರೆಡ್ಸ್ ಆಫ್ ಜೌಲ್ಸ್ ಎಕ್ಸ್ಪೆಂಡಿಚರ್ ಮಾಡಿದ್ದೀನಿ. ಇಸ್ ದಟ್ ಅ ಪೊಟೆನ್ಶಿಯಲ್ ಚೇಂಜ್ ಅಂತ ಕೇಳಿದ್ರೆ ನೋ, ಇಟ್ ಇಸ್ ನಾಟ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಪ್ಯೂರ್ಲಿ ಇದು ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಮಾಡ್ದಿರ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಆಬ್ಜೆಕ್ಟ್ ನ ಮೂವ್ ಮಾಡಬೇಕು. ಮೊದಲೇ ಇದು ಈ ಕಡೆ ಮೂವ್ ಆಗ್ತಿರೋ ತರ ಕಂಡೀಷನ್ಸ್ ನ ಸೆಟ್ ಮಾಡ್ಕೊಳ್ಳಿ. ಈಗ ಈ ಕಡೆಗೆ ಬರ್ತಾ ಇದ್ರೆ ಫೋರ್ಸ್ ಕಮ್ಮಿ ಆಗತ್ತೆ, ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಈ ಪಾಯಿಂಟ್, ಈ ಸೋರ್ಸ್ ಮಾಸ್ ಇಂದ ಈ ಪಾಯಿಂಟ್ ಏನಾಗ್ತಾ ಇದೆ, ದೂರ ದೂರ ಆಗ್ತಾ ಇದೆ, ಫೀಲ್ಡ್ ಕಮ್ಮಿ ಆಗ್ತಾ ಇರತ್ತೆ. ಫೀಲ್ಡ್ ಕಮ್ಮಿ ಆಗ್ತಾ ಇದ್ರೆ ಫೋರ್ಸ್ ಕಮ್ಮಿ ಆಗ್ತಾ ಇರತ್ತೆ. ಈಗ ಅದರ ಅಗೇನೆಸ್ಟ್ ಆಗಿ ನಾನು ಫೋರ್ಸ್ ನ ಅಪ್ಲೈ ಮಾಡ್ತಾ 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 ಹೋಗಿ ಇಲ್ಲಿಗೆ ಬರೋವರೆಗೂ ಇದ್ರ ವೆಲಾಸಿಟಿನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಆ ಪ್ರೋಸೆಸ್ ಅಲ್ಲಿ ಎಷ್ಟು ವರ್ಕ್ ಆಗಿರುತ್ತೋ ಅದನ್ನ ನಾನು ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಪೀಪಲ್ ಹ್ಯಾಸ್ ಡಿಫೈನ್ಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್. ಯಾವ್ದಾದ್ರು 2 ಪಾಯಿಂಟ್ ನ ತಗೊಂಡು ಫಸ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಡಿಫೈನ್ ಮಾಡ್ತಾರೆ. ಅದಾದ್ಮೇಲೆ ದೇ ಟ್ರೈ ಟು ಡಿಫೈನ್ ವಾಟ್ ಇಸ್ ಅ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್. ಒಂದು ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಡಿಫೈನ್ ಮಾಡೋಕೆ ಟ್ರೈ ಮಾಡ್ತಾರೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸೊ ಇದು ಅರ್ಥ ಆಯ್ತಾ? ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಪ್ಯೂರ್ಲಿ ಈ ಪಾಯಿಂಟ್, ಈ ಮಾಸು 1 kg ಮಾಸು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ವರ್ಕ್ ಅನ್ನ ಮಾಡಿಸ್ಕೊಳ್ಳೋದು, ಆ ವರ್ಕ್ ನೇ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಅಂತ ಕರಿತೀವಿ. ಈ ಟೋಟಲ್ ಮಾಸ್ 10 kg ಇದೆ ಅಂತ ಅನ್ಕೊಳ್ಳೋಣ. ಈ 10 kg ಮಾಸ್ ನ ಇಲ್ಲಿಂದ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಬರ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇನಿಷಿಯಲ್ ಆಗಿ ಅದು ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಇದೆ. ಈಗ ಈ ಆಬ್ಜೆಕ್ಟ್ ಅದೇ ವೆಲಾಸಿಟಿ ಇಂದ ಪಾಯಿಂಟ್ ಎ ವರೆಗೂ ಬರೋದಕ್ಕೆ ನಾನು ಎಕ್ಸ್ಟರ್ನಲ್ ಆಗಿ ಎಷ್ಟು ವರ್ಕ್ ಅನ್ನ ಮಾಡಬೇಕು ಅದನ್ನ ನಾನು ಏನಂತ ಕರಿತೀನಿ, ದಟ್ ಈಸ್ ಕಾಲ್ಡ್ ಆಸ್ ವರ್ಕ್ ಡನ್ ಆನ್ ದ ಮಾಸ್ ಟು ಬ್ರಿಂಗ್ ಫ್ರಮ್ ಬಿ ಟು ಎ. ಸೊ ದಟ್ ಈಸ್ ಟೋಟಲ್ ವರ್ಕ್. ಲೆಟ್ ಅಸ್ ಅಸ್ಯೂಮ್ ವರ್ಕ್ ಇಸ್ ಈಕ್ವಲ್ಸ್ ಟು 100 ಜೌಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಆಬ್ಜೆಕ್ಟ್ ನ ತಗೊಂಡ್ಬರಕ್ಕೆ 100 ಜೌಲ್ಸ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಎಷ್ಟು ಮಾಸ್ಗೆ? 10 kg ಮಾಸ್. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ A and B is defined as work done in bringing the given mass from B to A. ಎಷ್ಟಾಯ್ತು? That is 100 joule divided by 10 kg. So that is potential difference is 10 joule per kg ಆಗತ್ತೆ. ಈ ಎಕ್ಸಾಂಪಲ್ ನಲ್ಲಿ ಇಷ್ಟು ಆಗತ್ತೆ potential difference. So condition is there should be no change in kinetic energy. ಅರ್ಥ ಆಯ್ತಾ ಹೇಳಿದ್ದು? ಈಗ ನಾನು ಯಾಕೆ ವರ್ಕ್ ಅನ್ನ ಮಾಡ್ಬೇಕು? ಒಂದ್ಸತಿ ಪುಷ್ ಮಾಡಿ ಬಿಟ್ರೆ ಅದು ಹೋಗಲ್ಲ. ಯಾಕೆ ಅಂದ್ರೆ ಒಂದ್ಸತಿ ಪುಷ್ ಮಾಡಿಬಿಟ್ರೆ ಸ್ವಲ್ಪ ದೂರ ಹೋಗತ್ತೆ, ಮತ್ತೆ ವಾಪಸ್ ಈ ಕಡೆಗೆ ಬರುತ್ತೆ. ಯಾಕಂದ್ರೆ ಈ ಕಡೆಗೆ ಫೋರ್ಸ್ ಜಾಸ್ತಿ ಇದೆ. ಈ ಸೋರ್ಸ್ ಮಾಸ್ ಇಂದ ಫೀಲ್ಡ್ ಇದೆ ತಾನೇ ಕ್ರಿಯೇಟ್ ಮಾಡ್ತೀವಿ, ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಮಾಸ್ ತಾನೇ ಕ್ರಿಯೇಟ್ ಮಾಡ್ತೀವಿ. ಇದೇನಾಗುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈಗ ಏನಾಗುತ್ತೆ, ಆಕ್ಸಿಲರೇಷನ್ ಈ ಕಡೆಗೆ ಇರುತ್ತೆ, ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರುತ್ತೆ. ಸೊ ಈಗ ಕೈನೆಟಿಕ್ ಎನರ್ಜಿನ ಚೇಂಜ್ ಆಗಬಾರ್ದು ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಒನ್. ಅಂಡ್ ದ ಕಂಡೀಷನ್ ಇಸ್ ನೋ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಇವನ್ಗೆ ಯಾವುದೇ ಎಕ್ಸ್ಟ್ರಾ ಎನರ್ಜಿ ಗೈನ್ ಆಗ್ದಿರಾ ನೋಡ್ಕೋಬೇಕು. ಯಾರಿಗೆ? ಈ ಮಾಸ್ಗೆ. ನೀವು ಟೆಸ್ಟ್ ಮಾಡ್ತಕ್ಕಂಥ ಮಾಸ್ಗೆ ಎಕ್ಸ್ಟ್ರಾ ಎನರ್ಜಿ ಕೊಟ್ಬಿಟ್ಟು ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಕೊಡಲ್ಲ. ಬ್ಯಾಂಕ್ ಲೋನ್ ಆಫೀಸರ್ ಹತ್ರ ಹೋಗ್ಬಿಟ್ಟು ನಾನು ಪಾನಿಪುರಿಗೆ 10,000, ಮೂವೀಸ್ಗೆ 10,000, ಅದಕ್ಕೆ ಇದಕ್ಕೆ 10,000 ಖರ್ಚು ಮಾಡಿದ್ದೀನಿ, ನಂಗೆ ಲೋನ್ 3 lakhs ಕೊಡಿ ಅಂದ್ರೆ ಕೊಡಲ್ಲ.
ಅವ್ನ ಎಜುಕೇಶನ್ ಎಷ್ಟಿದೆಯೋ ಅಷ್ಟೇ ಕೊಡ್ತಾನೆ. ಸೊ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅದೇ ತರ ಇಮ್ಯಾಜಿನ್ ಮಾಡ್ಬೋದು, ಜಸ್ಟ್ ಇಮ್ಯಾಜಿನ್. ಸೊ ಐ ನೋ ಅದೊಂದು ಬಕ್ವಾಸ್ ಎಕ್ಸಾಂಪಲ್ ಆಗಿತ್ತು, ಬಟ್ ಸ್ಟಿಲ್ ಅರ್ಥ ಮಾಡಿಸ್ಬೇಕಾದ್ರೆ ಇನ್ನೇನು ದಾರಿ ಇರ್ಲಿಲ್ಲ. ಐ ಹ್ಯಾವ್ ಥಾಟ್ ಅ ಲಾಟ್ ಅಬೌಟ್ ದಿಸ್ ಒನ್. ಸೊ ಇಲ್ಲಿಂದ ಎಲ್ಲಿಗೆ ಬರ್ಬೇಕಾದ್ರೆ ಎಷ್ಟು ವರ್ಕ್ ಅನ್ನ ಮಾಡ್ಬೇಕು ಅಷ್ಟು ಮಾತ್ರ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಷ್ಟೇ. ಸೊ ಎಕ್ಸ್ಟ್ರಾ ನಾನು ಇದಕ್ಕೆ ಎನರ್ಜಿ ಕೊಟ್ಟಿದ್ದೀನಿ, ನಾನು ಒಪ್ಪಲ್ಲ, ಐ ಡೋಂಟ್ ಅಗ್ರಿ. ಇದಕ್ಕೆ ಎಕ್ಸ್ಟ್ರಾ ಎನರ್ಜಿ ಕೊಟ್ಬಿಟ್ಟು ನಾನು ಇದ್ರ ಮೇಲೆ ಹಾಕ್ತೀನಿ ಅಂದ್ರೆ ಯು ಡೋಂಟ್ ಅಗ್ರಿ, ಐ ಡೋಂಟ್ ಅಗ್ರಿ ವಿತ್ ದಟ್ ಒನ್. ಸೊ ಅರ್ಥ ಆಯ್ತಾ? ಸೊ ದಟ್ ಈಸ್ ಅ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 points A and B located in a field. So it is the amount of work done in bringing the point mass from B to A divided by mass of that object. So ಕೆಲವೊಂದು ಬುಕ್ಸ್ ಅಲ್ಲಿ ಇದನ್ನ ನೆಗೆಟಿವ್ ಅಂತ ಸ್ಪೆಸಿಫಿಕ್ ಆಗಿ ಇಂಡಿಕೇಟ್ ಮಾಡ್ತಾರೆ. ಯಾಕೆ ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಈ ಕಡೆಗಿದ್ರೆ, ನಾನ್ ಮಾಡ್ತಕ್ಕಂಥ ಫೋರ್ಸ್ ಈ ಕಡೆಗೆ, ನಾನ್ ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ಈ ಕಡೆಗಿದೆ. ದ ವರ್ಕ್ ಡನ್ ಬೈ ಮೀ is against the force of gravitation. Gravitational force ಈ ಕಡೆಗಿದೆ, ನಾನು ಎಕ್ಸ್ಟರ್ನಲ್ ಫೋರ್ಸ್ ಈ ಕಡೆಗೆ ಅಪ್ಲೈ ಮಾಡ್ತಾ ಇದ್ದೀನಿ. So I am doing the work against the gravitational force, hence the sign minus here. I hope you understood this one. ಅರ್ಥ ಆಯ್ತು? Got it? Yeah. Let us define the gravitational potential at a single point. ಒಂದು ಪಾಯಿಂಟ್ ಅಲ್ಲಿ ಯಾವ ತರ ಡಿಫೈನ್ ಮಾಡೋದು ನೋಡೋಣ. ಸೊ ಅದನ್ನ ರೆಫರೆನ್ಸ್ ತಗೊಂಡು ಬೇಕಾದ್ರೆ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಡಿಫೈನ್ ಮಾಡಬಹುದು. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ನೋಟ್ ಮಾಡ್ಕೋಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಡನ್. So next is gravitational potential at a given point. Gravitational potential at a given point. So consider ಈ ಬೋರ್ಡ್ ಅಲ್ಲಿ ಫೀಲ್ಡ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೋ ಒಂದು ದೊಡ್ಡ ಮಾಸ್ ಇದೆ, ಅದೇನ್ ಮಾಡ್ತದೆ, ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತದೆ. ಸುತ್ತಲೂ ಈ ರೂಮ್ ಪೂರ್ತಿ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತದೆ. ಈಗ ಯಾವುದೋ ಒಂದು ಪಾಯಿಂಟ್ ಪಿ ಅಲ್ಲಿ ವಾಟ್ ಈಸ್ ದ ಗ್ರಾವಿಟೇಷನಲ್ ಪೊಟೆನ್ಶಿಯಲ್, ಹೌ ಟು ಡಿಫೈನ್ ದಟ್ ಒನ್. ಸೊ ಬೇಸಿಕಲಿ ಸೈಂಟಿಸ್ಟ್ ಡಿಫೈನ್ ಮಾಡಿರೋದು ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ. ಬಟ್ ಈ ಪಾಯಿಂಟ್ ಮಾಸ್ಗೆ, ಈ ಪಾಯಿಂಟ್ ಕೊಟ್ಟಿರ್ತಕ್ಕಂಥ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ನಾವು ಆ ಡೆಫಿನೇಷನ್ ನ ತಗೊಂಡು ಇದನ್ನ ಪ್ರೂವ್ ಮಾಡ್ತೀವಿ. ವಿ ವಿಲ್ ಸಿ. Now let us assume there is a field in this entire room and this is the field is along this direction in the board. ಈಗ ಪಾಯಿಂಟ್ ಪಿ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಯಾವ ತರ ಡಿಫೈನ್ ಮಾಡೋದು? ದ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಪಿ, ದ ಪೊಟೆನ್ಶಿಯಲ್ at point P is defined as amount of work done in bringing a unit mass from infinity to given point. So ಈಗ ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಯಾವ ತರ ಡಿಫೈನ್ ಮಾಡೋದು ಅಂದ್ರೆ, ಸೊ ಲೆಟ್ ಅಸ್ ಅಸ್ಯೂಮ್ ಇನಿಷಿಯಲಿ ಒಂದು ಮಾಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದರ ಹೆಸರು ಸ್ಮಾಲ್ m ಇದೆ. ಎಲ್ಲಿದೆ? ಇನಿಷಿಯಲ್ ಆಗಿ ಇನ್ಫೈನೈಟ್ ಅಲ್ಲಿದೆ, ಅಲ್ಲೆಲ್ಲೋ ದೂರದಲ್ಲಿದೆ. ಇಟ್ ಈಸ್ ಫಾರ್ ಅವೇ ಫ್ರಮ್ ದಿಸ್ ಪಾಯಿಂಟ್. ಈಗ ದೂರದಲ್ಲಿರ್ತಕ್ಕಂಥ ಪಾಯಿಂಟ್ಗೆ ಪೊಟೆನ್ಶಿಯಲ್ ಇನ್ಫಿನಿಟಿಯಲ್ಲಿ 0 ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ವಿಚ್ ಇಸ್ ಅಟ್ ಇನ್ಫಿನಿಟಿ ಇಸ್ 0. ಅಲ್ಲೆಲ್ಲೋ ದೂರದಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ 0 ಇದೆ. ಸೊ ಇಲ್ಲಿ ಫೀಲ್ಡ್ ಇದೆ. ಯಾರು ಕ್ರಿಯೇಟ್ ಮಾಡ್ತಿರೋದು? ಯಾವುದೋ ಒಂದು ಮಾಸ್ ಕ್ರಿಯೇಟ್ ಮಾಡ್ತಿದೆ. ಇಲ್ಲಿ ದೊಡ್ಡದಾಗಿ ಒಂದು ಮಾಸ್ ಇದೆ. ಇದೇನ್ ಮಾಡ್ತಿದೆ? ಸುತ್ತಲೂ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಈ ಪಾಯಿಂಟ್ ಇಂದ, ಈ ಮಾಸ್ ಇಂದ ಈ ಸರ್ಟೆನ್ ದೂರದಲ್ಲಿ ಈ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಮಾಸ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್. ಇನ್ಫಿನಿಟಿಯಿಂದ ಕೊಟ್ಟಿರ್ತಕ್ಕಂಥ ಮಾಸ್ನ ಇಲ್ಲಿಗೆ ತಗೊಂಬರೋದಕ್ಕೆ ಎಷ್ಟು ವರ್ಕ್ ಆಗತ್ತೋ ಅದನ್ನ ನಾವೇನಂತ ಕರಿತೀವಿ? ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಪಿ ಅಂತ ಕರಿತೀವಿ. The potential at a point P
potential at point P. ಅದಕ್ಕೆ ಸಿಂಬಲ್ ಏನಿದೆ V ಅಂತ ಕೊಟ್ಟಿದ್ದಾರೆ. V at point P is defined as work done in bringing. V is equals to potential at point P is defined as work done in bringing a unit mass from infinity to given point. Infinity to given point. Suppose mass m ಇದೆ, 1 kg ಅಲ್ದಿರ ಯಾವುದೋ ಬೇರೆ ಮಾಸ್ ತಂದಿದ್ದೀವಿ. ಬೇರೆ ಮಾಸ್ ಫಾರ್ ಎಕ್ಸಾಂಪಲ್ 10 kg. 10 kg ಮಾಡೋದಕ್ಕೆ ಇಷ್ಟು ವರ್ಕ್ ಆಗಿದೆ. ಅವಾಗ ಯಾವ ತರ ಪೊಟೆನ್ಷಿಯಲ್ ಡಿಫೈನ್ ಮಾಡೋದು? ಡಿವೈಡೆಡ್ ಬೈ ದಟ್ ಮಾಸ್ 10 kg. 1 kg ಗೆ ನಾವು ಡಿಫೈನ್ ಮಾಡಿರೋದು. ಅದ್ರ ಬದಲು m kg ಇದ್ರೆ this is the amount of work done in bringing m kg of mass from infinity to given point. Then what is gravitational potential? The amount of work done in bringing this point mass from infinity to given point divided by mass of the point object. ಈ ಆಬ್ಜೆಕ್ಟ್ ಇದು ಮಾಸ್ ಎಷ್ಟಿದೆ ಅದರಿಂದ ಡಿವೈಡ್ ಮಾಡಿದೆ. ಸೊ ದಿಸ್ ಗಿವ್ಸ್ ದ ವರ್ಕ್ ಡನ್ ಪರ್ ಯೂನಿಟ್ ಮಾಸ್. 1 kg ಮಾಸ್ಗೆ ಎಷ್ಟು ವರ್ಕ್ ಬೇಕಾಗುತ್ತೆ ಅದು ಈ ಈಕ್ವೇಶನ್ ಕೊಡುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. Potential at a point P is defined as amount of work done in bringing a unit mass kg from infinity to given point without change in kinetic energy. Very, very important. Without change in kinetic energy ಅಥವಾ without change in velocity of the object. So ನೋಡಿ ಇಲ್ಲಿ ದೂರದಲ್ಲಿ ಇರತಕ್ಕಂತ ಆಬ್ಜೆಕ್ಟ್ ಅಲ್ಲೆಲ್ಲೋ ದೂರದಲ್ಲಿದೆ. ಇಲ್ಲಿ ಪಾಯಿಂಟ್ P ಇದೆ. ಇದು ಈ ಪಾಯಿಂಟ್ ಅಲ್ಲಿ ಫೀಲ್ಡ್ ಇದೆ. ಅಲ್ಲೆಲ್ಲೋ ದೂರದಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. ಲೆಟ್ ಮೀ ಕನ್ಸಿಡರ್ ಎ ಪಾಯಿಂಟ್ ಆಬ್ಜೆಕ್ಟ್. ಬಾಕ್ಸ್ ಬೇಡ, ಒಂದು ಪಾಯಿಂಟ್ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೀನಿ. ದ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಇಸ್ ಈಕ್ವಲ್ ಟು 0. ದಿಸ್ ಈಸ್ ಲೊಕೇಟೆಡ್ ಅಟ್ ಎ ಡಿಸ್ಟೆನ್ಸ್ ಆಫ್ ಇನ್ಫಿನಿಟಿ. ಈಗ ಆ ಆಬ್ಜೆಕ್ಟ್ ಇಲ್ಲಿಗೆ ಬರಬೇಕಾದ್ರೆ ಸುಮ್ಮನೆ ಬರತ್ತಾ? ವಿ ಹ್ಯಾವ್ ಟು ಡೂ ಸಮ್ ಎಕ್ಸ್ಟರ್ನಲ್ ವರ್ಕ್. ಈ ಕಡೆಗೆ ಸ್ಮಾಲ್ ಫೋರ್ಸ್ ನ ಅಪ್ಲೈ ಮಾಡಿ ಏನಾಗತ್ತೆ, ಈ ಕಡೆಗೆ ಮೂವ್ ಆಗತ್ತಾ? ಈ ಪಾಯಿಂಟ್ ನ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೆ. ಲೆಟ್ ಮೀ ಕನ್ಸಿಡರ್ ಪಾಯಿಂಟ್ P. ಈಗ ಇನ್ಫಿನಿಟಿಯಿಂದ ಇದು ಇಲ್ಲಿಗೆ ಬರಬೇಕು. ಆಬ್ವಿಯಸ್ಲಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಯಾಕೆ ಹೇಳಿ? ಈ ಸೋರ್ಸ್ ಮಾಸ್ ಇದೆಯಲ್ಲ, ಇಲ್ಲಿ ಫೀಲ್ಡ್ ಅನ್ನ ಯಾರು ಕ್ರಿಯೇಟ್ ಮಾಡ್ತಾ ಇರೋದು? ಈ ಮಾಸ್. ಈ ಮಾಸ್ ಏನ್ ಮಾಡತ್ತೆ? ಈ ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ನ ಸ್ಲೈಟ್ ಆಗಿ ಅಟ್ರಾಕ್ಟ್ ಮಾಡತ್ತೆ. ಸೊ ಅಟ್ರಾಕ್ಟ್ ಮಾಡ್ತಾ 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 ಈ ಡಿಸ್ಟೆನ್ಸ್ ಏನಾಯ್ತು? ಈ ಮಾಸ್ ಮತ್ತೆ ಈ ಪಾಯಿಂಟ್ ಆಬ್ಜೆಕ್ಟ್ ಮಾಸ್ ಏನಾಯ್ತು? ಹತ್ರ ಆಗ್ತಿದ್ರೆ ಫೋರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಕ್ಸಿಲರೇಟ್ ಆಗ್ಬಿಡುತ್ತೆ. ಇನಿಷಿಯಲ್ ಆಗಿ 0 ವೆಲಾಸಿಟಿ ಇದ್ರೂ ಇದು ಯಾವಾಗ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೋ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಇಟ್ ಮೋರ್ ಅಂಡ್ ಮೋರ್ ವೆಲಾಸಿಟಿ. ಸೊ ನಮ್ ಕಂಡೀಷನ್ ಏನು? ವೆಲಾಸಿಟಿ ಚೇಂಜ್ ಆಗ್ಬಾರ್ದು. ಈಗ ಇದ್ರ ವೆಲಾಸಿಟಿ ಚೇಂಜ್ ಆಗ್ಬಾರ್ದು ಅಂದ್ರೆ ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಗಾಟ್ ಇಟ್. ಯಾಕೆ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಬೇಕು? ಸಖತ್ ಕನ್ಫ್ಯೂಸಿಂಗ್ ಆಗೋ ಚಾನ್ಸಸ್ ಇದೆ. ಸೊ ಸುಮ್ಮನೆ ಬಿಟ್ರೆ ತನ್ನ ಪಾಡಿಗೆ ಬಿಟ್ರೆ ಈ ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಅಟ್ರಾಕ್ಟ್ ಆಗಿ ತನ್ನಷ್ಟು ತಾನೇ ಬರುತ್ತಲ್ಲ. ಸುಮ್ಮನೆ ಯಾಕೆ ನಾವು ಅದಕ್ಕೆ ಎಕ್ಸ್ಟರ್ನಲ್ ವರ್ಕ್ ಅನ್ನ ಕೊಡ್ಬೇಕು? ತನ್ನ ಪಾಡಿಗೆ ಬರ್ತಿತ್ತು. ಸುಮ್ಮನೆ ನಾವು ಯಾಕೆ ಎಕ್ಸ್ಟರ್ನಲ್ ವರ್ಕ್ ಮಾಡಿ ಡಿಸ್ಟರ್ಬ್ ಮಾಡ್ತೀವಿ? ಬಟ್ ದಿಸ್ ಈಸ್ ಅ ಪ್ರಾಬ್ಲಮ್. ನೋಡಿ, ಇಲ್ಲಿ ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಹತ್ರ ಬರ್ತಿದ್ರೆ ಡಿಸ್ಟೆನ್ಸ್ ಏನಾಗ್ತದೆ? ಕಮ್ಮಿ ಆಗ್ತಿದೆ. ಡಿಸ್ಟೆನ್ಸ್ ಕಮ್ಮಿ ಆಗ್ತಿದ್ರೆ ಫೋರ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಮಾಸ್ ಅಂಡ್ ದಿಸ್ ಸೋರ್ಸ್ ವಿಲ್ ಇನ್ಕ್ರೀಸ್. ಫೋರ್ಸ್ ಇನ್ಕ್ರೀಸ್ ಆಗತ್ತೆ, ಆಕ್ಸಿಲರೇಷನ್ ಕೂಡ ಇನ್ಕ್ರೀಸ್ ಆಗತ್ತೆ. ಫಸ್ಟ್ ಆಫ್ ಆಲ್ ಆಕ್ಸಿಲರೇಷನ್ ಇದೆ ಅಂದ್ರೆ ಈ ವೆಲಾಸಿಟಿ ಏನಾಗತ್ತೆ? ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಸುಮ್ಮನೆ ನಿಧಾನಕ್ಕೆ ಬರ್ತಿರೋದು ಏನಾಗತ್ತೆ? ವೆಲಾಸಿಟಿ ಇನ್ಕ್ರೀಸ್ ಮಾಡ್ಕೊಂಡ್ ಬರ್ತಾ ಹೋಗುತ್ತೆ. ಸೊ ಈಗ ಏನ್ ಮಾಡ್ಬೇಕು? ಅದ್ರ ಕೈನೆಟಿಕ್ ಎನರ್ಜಿ ಅಥವಾ ಅದ್ರ ವೆಲಾಸಿಟಿ ಇನ್ಕ್ರೀಸ್ ಮಾಡಬಾರ್ದು ಅಂದ್ರೆ ನಾವು ಅದಕ್ಕೆ ಬ್ರೇಕ್ ಹಾಕ್ಬೇಕು. ಒಂದು ಬಸ್ ಹೋಗ್ತಿದೆ, ಕಾನ್ಸ್ಟೆಂಟ್ ಆಕ್ಸಿಲರೇಟರ್ ಫುಲ್ ಕೊಟ್ಬಿಡಿ, ಸುಮ್ಮನೆ ಹೋಗತ್ತೆ ಜೋರಾಗಿ. ಆಕ್ಸಿಲರೇಟರ್ ಕೊಡ್ತಿದ್ದೀರಿ ಬಟ್ ಸ್ಪೀಡು ಕಂಟ್ರೋಲ್ ಮಾಡ್ಬೇಕು. ಆಕ್ಸಿಲರೇಟರ್ ಹಾಕಿ ಲೈಟ್ ಆಗಿ ಬ್ರೇಕ್ ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇರಿ. ಆಕ್ಸಿಲರೇಟರ್ ಏನ್ ಮಾಡತ್ತೆ? ಸ್ಪೀಡ್ ಇನ್ಕ್ರೀಸ್ ಮಾಡಕ್ ಟ್ರೈ ಮಾಡುತ್ತೆ, ಬಟ್ ಬ್ರೇಕ್ ಏನ್ ಮಾಡುತ್ತೆ? ಕಮ್ಮಿ ಮಾಡಕ್ ಟ್ರೈ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ಹಿಯರ್. ನೋಡಿ, ಈ ಆಬ್ಜೆಕ್ಟ್ ಗೆ ಫೋರ್ಸ್ ಈ ಕಡೆಗಿರತ್ತಾ? ಆಮ್ ಐ ರೈಟ್? ಫೋರ್ಸ್ ಈ ಕಡೆಗಿರತ್ತೆ. ನಾವೇನ್ ಮಾಡ್ಬೇಕು? ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ಕೋಬೇಕು. External force. This is the gravitational force between this point mass and the source mass. ಇದು ಸ್ಮಾಲ್ m ಆಗಿರತ್ತೆ, ಇದು ಕ್ಯಾಪಿಟಲ್ M ಆಗಿರತ್ತೆ. ಈ ಸೋರ್ಸ್ ಮಾಸ್ ಮತ್ತೆ ಟೆಸ್ಟ್ ಮಾಸ್ ಗ್ರಾವಿಟೇಷನಲ್ ಫೀಲ್ಡ್ ಏನಾಗಿದೆ, ಇದು ಈ ಕಡೆಗೆ ಇರುತ್ತೆ, ಆಕ್ಸಿಲರೇಟ್ ಆಗುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಈಗ ಅದು ಆಕ್ಸಿಲರೇಟ್ ಆಗ್ತಿದೆ ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ನಾನು ಸ್ಪೀಡ್ ಇನ್ಕ್ರೀಸ್ ಮಾಡೋ ಹಾಗಿಲ್ಲ, ಕಂಡೀಷನ್ ಅದು. ಸ್ಪೀಡ್ ಇನ್ಕ್ರೀಸ್ ಮಾಡಬಾರ್ದು ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಹೋಗ್ಬೇಕು. ಸೊ ಇನಿಷಿಯಲ್ ಆಗಿ ಈ ಬಾಡಿ ಮೂವ್ ಆಗೋ ತರ ಜಸ್ಟ್ ಅಸ್ಯೂಮ್. ಇನಿಷಿಯಲ್ ಆಗಿ ಈ ಬಾಡಿ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಬರ್ತಿದೆ,
ಸೊ ಇದೇನಾಯ್ತು, ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದಿಸ್ ಒನ್. ಸೊ ಈಗ ಅದೇ ಸ್ಪೀಡ್ ಅಲ್ಲೇ ಮೇಂಟೈನ್ ಆಗ್ಬೇಕಂದ್ರೆ ನಾನು ಆಪೋಸಿಟ್ ಡೈರೆಕ್ಷನ್ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಸೊ ಐ ನೀಡ್ ಟು ಅಪ್ಲೈ ಎಕ್ಸ್ಟರ್ನಲ್ ಫೋರ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ so that its velocity will remain constant. ಅರ್ಥ ಆಗಿಲ್ಲ? ಓಕೆ. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಈಗ ಈ ಆಬ್ಜೆಕ್ಟ್ ನ ತನ್ನ ಪಾಡಿ ತಂದ್ಬಿಟ್ರೆ ಸುಮ್ಮನೆ ಬರ್ತಿತ್ತು, ನನಗೆ ಗೊತ್ತು. ಬಟ್ ಬರೋವಾಗ ಏನಾಗ್ತಿದೆ, ವೆಲಾಸಿಟಿ ಇನ್ಕ್ರೀಸ್ ಆಗ್ಬಿಡ್ತಾ ಇದೆ. ಯಾಕಂದ್ರೆ ಆಕ್ಸಲರೇಷನ್ ಇದೆ. ಆಕ್ಸಲರೇಷನ್ ಈ ಕಡೆಗೆ ಬರ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾಕಂದ್ರೆ ಫೋರ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಆಕ್ಸಲರೇಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಸ್ಪೀಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನಮಗೆ ಈ ಪಾಯಿಂಟ್ ಇಂಪಾರ್ಟೆಂಟ್, ವಿತೌಟ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ಇನಿಷಿಯಲ್ ಆಗಿ ಈ ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸರ್ ಇನಿಷಿಯಲ್ ಕಂಡೀಷನ್ ಹೆಂಗ್ ಮೂವ್ ಆಗ್ತದೆ, ಜಸ್ಟ್ ಅಸ್ಯೂಮ್ ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟ್ ನಿಧಾನವಾಗಿ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಈಗ ಬರ್ತಾ ಸ್ಪೀಡ್ ಇನ್ಕ್ರೀಸ್ ಆಗೋಗುತ್ತೆ. ಯಾಕಂದ್ರೆ ಈ ಆಬ್ಜೆಕ್ಟ್ ಇದನ್ನ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಆಕ್ಸಲರೇಟ್ ಆಗುತ್ತೆ. ನಾವೇನ್ ಮಾಡ್ಬೇಕು, ಈ ಆಬ್ಜೆಕ್ಟ್ ಕಾನ್ಸ್ಟೆಂಟ್ ವೆಲಾಸಿಟಿ ಇಂದ ಮೂವ್ ಆಗ್ಬೇಕಾದ್ರೆ ಈ ಕಡೆಗೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಇದೆಯೋ ಈ ಕಡೆಗೆ ಅಷ್ಟೇ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಅದನ್ನೇ ನಾನು ಬಸ್ ಲ್ಯಾಂಗ್ವೇಜ್ ಅಲ್ಲಿ ಬ್ರೇಕ್ ಅಂತ ಹೇಳಿದ್ರು. ಆಕ್ಸಲರೇಟ್ ಈ ಕಡೆಗೆ ಆಗ್ತಿದೆ, ನಾನು ಆ ಕಡೆಗೆ ಅಪ್ಲೈ ಮಾಡಿ ಬ್ರೇಕ್ ಫೋರ್ಸ್ ನ ಅಪ್ಲೈ ಮಾಡಿ ಬ್ರೇಕ್ ಮಾಡ್ತೀನಿ, ರಿಟಾರ್ಡೇಷನ್ ಫೋರ್ಸ್. ಸೊ ಇಷ್ಟು ಸ್ಪೀಡ್ ಏನಿದೆ ಸೊ ಅಷ್ಟನ್ನೇ ಅಪ್ಲೈ ಮಾಡ್ತಾ ಹೋಗ್ತಾ ಇರ್ತೀನಿ, ಹೌದಾ? ಸೊ ಈಗ ಈ ಕಡೆಗೆ ಜಾಸ್ತಿ ಫೋರ್ಸ್ ಆಕ್ಟ್ ಆಗ್ತಾ ಬರುತ್ತೆ, ನಾನು ಇನ್ ಸ್ವಲ್ಪ ಜಾಸ್ತಿ ಫೋರ್ಸ್ ಈ ಕಡೆಗೆ ಆಕ್ಟ್ ಮಾಡಬೇಕು. ಯಾಕಂದ್ರೆ ಈ ಆಬ್ಜೆಕ್ಟ್ ಹತ್ರ ಬರ್ತಾ ಏನಾಗುತ್ತೆ, ಈ ಫೋರ್ಸ್ ಜಾಸ್ತಿ ಬೆಳೆಯುತ್ತೆ. ದಿಸ್ ಫೋರ್ಸ್ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್. ನಾನು ಅದ್ರಕ್ಕೆ ತಕ್ಕಂಗೆ ಎಕ್ಸ್ಟರ್ನಲ್ ಫೋರ್ಸ್ ನ ಆಡ್ ಮಾಡ್ಕೊಂಡು ಬಂದ್ರೆ ಈ ಆಬ್ಜೆಕ್ಟ್ ಏನಾಗುತ್ತೆ, ನೆಟ್ ಫೋರ್ಸ್ 0 ಆಗಿ ಈ ಆಬ್ಜೆಕ್ಟ್ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಈ ಕಡೆಗೆ ಬರುತ್ತೆ. ಈಗ ಇನ್ಫಿನಿಟಿಯಿಂದ ಈ ಪಾಯಿಂಟ್ ಬರೋವರೆಗೂ, ಅಂದ್ರೆ ನಿಲ್ಬೇಕಂತ ಇಲ್ಲ, ಈ ಪಾಯಿಂಟ್ ಕ್ರಾಸ್ ಆಗೋಕ್ಕಿಂತ ಮೊದಲು ಎಷ್ಟು ವರ್ಕ್ ಅನ್ನ ಆಗಿದೆಯೋ ಅದನ್ನ ನಾನು ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಪಿ ಅಂತ ಕರಿತೀನಿ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇಲ್ಲಿ ತಗೊಂಬಂದು ನಿಲ್ಸ್ಬೇಕಂತ ಏನಿಲ್ಲ, ಲೆಟ್ ಇಟ್ ಬಿ. ಸೊ ಇದು ಹೋಗ್ತಾ ಇದೆ, ಇನ್ಫಿನಿಟಿಯಿಂದ ಕಾನ್ಸ್ಟೆಂಟ್ ಸ್ಪೀಡ್ ಇಂದ ಹೋಗ್ತಾ ಇದೆ, ಈ ತರ ಹೋಯ್ತು. ಈಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಬರೋವರೆಗೂ, ಅಂದ್ರೆ ಅಲ್ಲೇ ತಂದು ನಿಲ್ಸ್ಬಿಡಿ ಅಂತ ಇಲ್ಲ, ಬೇಕಾದ್ರೆ ಸ್ಲೈಟ್ ಆಗಿ ಒಂದು ಅಪೋಸಿಟ್ ಫೋರ್ಸ್ ಹಾಕಿದ್ರೆ ಇದು ಬಂದು ನಿಂತ್ಕೊಳ್ಳುತ್ತೆ ಇಲ್ಲಿ. ಅದನ್ನ ಇಗ್ನೋರ್ ಮಾಡ್ಕೊಳ್ಳಿ. ಸ್ಮಾಲ್ ಫೋರ್ಸ್ ಅಂದ್ರೆ ಇಲ್ಲಿಗೆ ಬರ್ತಾ ಅವ್ನು ಎಕ್ಸ್ಟರ್ನಲ್ ಫೋರ್ಸ್ ಆ ಕಡೆಗೆ ಸ್ಮಾಲ್ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಇದು ಬಂದು ನಿಧಾನಕ್ಕೆ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಕಂಡೀಷನ್ ನೋ ಚೇಂಜ್, ಬಟ್ ಲಿಟಲ್ ಬಿಟ್ ವೈಲೇಟ್ ಮಾಡಬೇಕಾಗತ್ತೆ. ನೀವು ಇದ್ರಲ್ಲಿ ನಿಲ್ಸ್ಲೇಬೇಕು ಅಂದ್ರೆ, ಇಲ್ಲ ಸರ್ ಇಲ್ಲೂ ಇನ್ಫಿನಿಟಿಯಲ್ಲಿ ಮೂವ್ ಆಗ್ತಾ ಇದೆ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ, ಸೊ ಅದೇ ಸ್ಪೀಡಿನ ಈ ತರ ಮೂವ್ ಹಾಕೊಂಡು ಈ ತರ ಹೊಟ್ಟೋಯ್ತು, ಈ ಪಾಯಿಂಟ್ ನ ಕ್ರಾಸ್ ಮಾಡಿ. ಸೊ ಈಗ ಈ ಪ್ರೋಸೆಸ್ ಆಗುವಾಗ ಇವೆರಡು ಪಾಯಿಂಟ್ ನ ಕ್ರಾಸ್ ಮಾಡ್ಲೇಬೇಕಾ, ಇಲ್ಲಿಂದ ಬಂದು ಇದನ್ನ ಕ್ರಾಸ್ ಮಾಡ್ಲೇಬೇಕಾ? ಇದನ್ನ ಕ್ರಾಸ್ ಮಾಡೋವರೆಗೂ ಎಷ್ಟು ಫೋರ್ಸ್ ಅಪ್ಲೈ ಮಾಡಿರ್ತೀನೋ ಅದ್ರ ಕರೆಸ್ಪಾಂಡಿಂಗ್ ಆಗಿ ಎಷ್ಟು ವರ್ಕ್ ಅನ್ನ ಮಾಡಿರ್ತೀನೋ, ದಟ್ ಈಸ್ ಅ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ವಿತೌಟ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, without change in kinetic energy divided by mass of the object. ಇದನ್ನೇ ನಾನು work done in bringing a unit mass from infinity to given point without change in kinetic energy ಅಂತ ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೋದಾ? Are you getting what I am saying? Divided by total mass, total work done divided by total mass ಅನ್ನಬಹುದು, work done per unit mass ಅಂತ ಹೇಳ್ಬೋದಾ? So that is what I have written in words. ಅದನ್ನೇ ನಾನು work done ರಿಟರ್ನ್ ಪಾರ್ಟ್ ಅಲ್ಲಿ ಬರ್ತಿದ್ದೀನಿ ನೋಡಿ, ಅರ್ಥ ಆಯ್ತಾ? ಸೊ ದಟ್ ಈಸ್ ವಾಟ್ ದ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಅಟ್ ಎ ಗಿವೆನ್ ಪಾಯಿಂಟ್. ಸುಮ್ಮನೆ ಇದಕ್ಕೆ ಫೋರ್ಸ್ ಕೊಟ್ಬಿಟ್ಟು ರಪ್ ಅಂತ ಒಂದು ಹೊರಡ್ಬಿಟ್ಟು ಅಲ್ಲಿ ಹೋಗು ಅಂತ ಹೇಳ್ಬಿಟ್ಟು, ಆದ್ರೆ ಎನರ್ಜಿ ಹೆಂಗಂದ್ರೆ ಹಂಗೆ ಬೇರೆ ಆದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಕೈನೆಟಿಕ್ ಎನರ್ಜಿ ಕಾನ್ಸ್ಟೆಂಟ್ ಇರಬೇಕು. ಸರ್ ಇನಿಷಿಯಲ್ ಆಗಿ ಅದು ಹೆಂಗ್ ಮೂವ್ ಆಗಿತ್ತು? ಇನಿಷಿಯಲ್ ಆಗಿ ಯಾವುದೋ ಒಂದು ಫೋರ್ಸ್ ಇಂದ ಅದನ್ನ ಮೂವ್ ಮಾಡಕ್ ಬಿಡಿ, ಅದನ್ನ ಕೌಂಟ್ ಮಾಡಬೇಡಿ. ಆಲ್ರೆಡಿ ಸರ್ಟೆನ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಅದೇ 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ 10 ಮೀಟರ್ ಪರ್ ಸೆಕೆಂಡ್ ಹಿಂಗ್ ಕ್ರಾಸ್ ಆಗತ್ತೆ. ಈಗ ಇನ್ಫಿನಿಟಿಯಿಂದ ಅದೇ ಸ್ಪೀಡ್ ಅಲ್ಲಿ ಬರ್ತಾ ಈ ಪಾಯಿಂಟ್ ನ ಕ್ರಾಸ್ ಮಾಡ್ಲೇಬೇಕಾ? ಆ ಪಾಯಿಂಟ್ ನ ಕ್ರಾಸ್ ಮಾಡೋವರೆಗೂ ಎಷ್ಟು ವರ್ಕ್ ಅನ್ನ ಮಾಡಿರ್ತೀವೋ ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಶಿಯಲ್ ಡಿಫರೆನ್ಸ್. ಪೊಟೆನ್ಶಿಯಲ್ ಅಟ್ ಎ ಗಿವೆನ್ ಪಾಯಿಂಟ್, ವರ್ಕ್ ಡನ್ ಪರ್ ಯೂನಿಟ್ ಮಾಸ್. ನೋಟ್ ಮಾಡ್ಕೊಳ್ಳಿ. Make a note on this one. And very important, gravitational potential is a scalar. V, idana word gravitational potential is indicated with a letter V. V is a scalar quantity. Scalar quantity.
ಸೊ ಒಂದೊಂದ್ಸತಿ ಏನಾಗುತ್ತೆ ಆಪೋಸಿಟ್ ಫೋರ್ಸ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಇನ್ನೊಂದ್ಸತಿ ಈ ಕಡೆಗೆ ಏನಾದ್ರೂ ಫೀಲ್ಡ್ ಇದ್ರೆ ನಾವೇ ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಡೈರೆಕ್ಷನ್ ನಾನು ಹೇಳ್ತೀನಿ. ಸೊ ಇಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಇಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಸೊ ವಿ ವಿಲ್ ಡಿಸ್ಕಸ್ ದಟ್ ಒನ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಅರ್ಥ ಆಯ್ತು ಅಂತ ಅನ್ಕೊಂತಿದ್ದೀನಿ. ಸೊ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಸೊ ಐ ಸ್ಪೋಕ್ ವಿತ್ ಮೆನಿ ಪ್ರೊಫೆಸರ್ಸ್. ನಮ್ಮ ಫೇವ್ರೆಟ್ ಪ್ರೊಫೆಸರ್ ಆಗಿದ್ದಾರೆ. he is Professor K.S. Malesh from Mysore University. He is retired now actually. ಸೊ ಅವರು ಬೇಸಿಕಲಿ ಕೊಳ್ಳೇಗಾಲದವರು. ಅವರು ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಿ ರಿಟೈರ್ಡ್ ಆಗಿದೆ. ಸೊ ಅವ್ರ ಹತ್ರ ತುಂಬ ಡಿಸ್ಕಸ್ ಮಾಡಿದೆ ಇದನ್ನೆಲ್ಲ, ಯಾವ ಥರ ಡಿಫೈನ್ ಮಾಡೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ವಿ ಆರ್ ಡಿಫೈನಿಂಗ್ ಆಲ್ ದೀಸ್ ಥಿಂಗ್ಸ್ ಫಾರ್ ಅ ಕನ್ಸರ್ವೇಟಿವ್ ಫೋರ್ಸಸ್, ಓನ್ಲಿ ಫಾರ್ ಕನ್ಸರ್ವೇಟಿವ್ ಫೋರ್ಸಸ್. ಇದೆಲ್ಲ ನಾವು ಡಿಫೈನ್ ಮಾಡ್ತಿರೋದು ಓನ್ಲಿ ಫಾರ್ ಕನ್ಸರ್ವೇಟಿವ್ ಫೋರ್ಸಸ್. ಸರ್ ಇದೇನಿದು ಕನ್ಸರ್ವೇಟಿವ್ ಫೋರ್ಸಸ್? ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಂತಿದ್ದೀನಿ ಇನ್ ದ ಚಾಪ್ಟರ್ ವರ್ಕ್ ಎನರ್ಜಿ ಪವರ್. ಸೊ ಕನ್ಸರ್ವೇಟಿವ್ ಫೋರ್ಸಸ್, conservative forces. So how do you define a conservative forces? A force is said to be conservative if the work done depends only on points, only on displacement ಅಥವಾ points. ಸೊ ಈ ಎರಡು ಪಾಯಿಂಟ್ ಡಿಸ್ಟೆನ್ಸ್ ಯಾವ ತರ, ಐ ಮೀನ್ ಈ ತರ ಆದ್ರೂ ಬರ್ಲಿ ಇಲ್ಲ ಈ ತರ ಆದ್ರೂ ಬರ್ಲಿ ಸೇಮ್ ವರ್ಕ್ ಆಗತ್ತೆ. ದೆನ್ ಓನ್ಲಿ ವಿ ಸೇ ದ ಫೋರ್ಸ್ ಇಸ್ ಆಸ್ ಕನ್ಸರ್ವೇಟಿವ್ ಫೋರ್ಸ್. does not depend on path, only depend on points, but does not depend on path followed. ಈ ಪಾಯಿಂಟ್ ಬೇಕಾದ್ರೆ ಈ ತರ ಬಂದು ಇಲ್ಲಿಗೆ ಬಂದ್ರು ಅದೇ ವರ್ಕ್ ಆಗತ್ತೆ, ಇಲ್ಲ ಸ್ಟ್ರೈಟ್ ಆಗಿ ಬಂದ್ರು ಅದೇ ವರ್ಕ್ ಆಗತ್ತೆ. ಆ ತರ ಇರ್ತಕ್ಕಂಥ ಫೋರ್ಸಸ್ ನ, ಆ ತರ ನೇಚರ್ ಬರ್ತಕ್ಕಂಥ ಫೋರ್ಸಸ್ ನ ವಿ ಕಾಲ್ ದಟ್ ಆಸ್ ಎ ಕನ್ಸರ್ವೇಟಿವ್ ಫೋರ್ಸ್. ಸೊ ಕನ್ಸರ್ವೇಟಿವ್ ಫೋರ್ಸ್. ಸೊ ನೋಟ್ ಮಾಡ್ಕೊಳ್ಳಿ. ಸೊ ಲೆಟ್ us try to derive the equation for gravitational potential at a given point. ಸೊ ನೋಟ್ ಮಾಡ್ಕೊಂಡ್ರೆ ಐ ಆಮ್ ಗೋಯಿಂಗ್ ಟು erase this one. derivation for ಯಾವುದಕ್ಕೆ? gravitational potential at a point in gravitational field. ಸೆಕೆಂಡ್ PUC ಹೋದ್ಮೇಲೆ ಸಿಮಿಲರ್ ಟರ್ಮ್ಸ್ ನಿಮಗೆ ಕೇಳಿಸುತ್ತೆ. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಬಟ್ ಫಸ್ಟ್ PUC ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಓನ್ಲಿ ಅಬೌಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್, ಗ್ರಾವಿಟೇಷನಲ್ ಫೀಲ್ಡ್. ಸೊ ಲೆಟ್ us try to understand. ಸೊ ಲೆಟ್ ಮೀ ಕನ್ಸಿಡರ್ ಎ ಸೋರ್ಸ್ ಮಾಸ್. ಇಲ್ಲಿ ಒಂದು ಕ್ಯಾಪಿಟಲ್ ಮಾಸ್ ಇದೆ. ಕ್ಯಾಪಿಟಲ್ ಮಾಸ್ ಇದ್ರೆ ಅದ್ರ ಸುತ್ತಲೂ ಏನಿರುತ್ತೆ? ಫೀಲ್ಡ್ ಇರುತ್ತೆ. ಫೀಲ್ಡ್ ಇದ್ರೆ ಪೊಟೆನ್ಷಿಯಲ್ ಇರುತ್ತೆ. ಸೊ ಲೆಟ್ ಮೀ ಕನ್ಸಿಡರ್ ಎ ಪಾಯಿಂಟ್ P at a distance of r from the center of the source. This is a source mass. Source mass ಅಂದ್ರೆ ಏನು? which create the field. ಯಾವುದು ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೋ ಅದನ್ನ ನಾವು ಸೋರ್ಸ್ ಮಾಸ್ ಅಂತ ಕರಿತೀವಿ. ಸೊ ಯಾವುದೋ ಒಂದು ಪಾಯಿಂಟ್ P ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅದನ್ನ ನಾವು ಡಿಫೈನ್ ಮಾಡಕ್ ಹೊರಟಿದೀವಿ. ಸೊ ಇದಕ್ಕೆ ಹೌ ಡು ವಿ ಡಿಫೈನ್? ನಾವು ಯಾವ ತರ ಡಿಫೈನ್ ಮಾಡಿದ್ದು? ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ at a point P is defined as amount of work done in bringing a unit mass from infinity to given point P is called at constant kinetic energy. Kinetic energy ಯಾವುದೇ ರೀತಿ ಚೇಂಜ್ ಆಗಬಾರ್ದು ಅಂತ ವರ್ಕ್ ಅನ್ನ ನಾವೇನಂತ ಕರಿತೀವಿ? ವಿ ಕಾಲ್ ದಟ್ ಆಸ್ ಅ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ P. ಇದನ್ನ ಆಲ್ರೆಡಿ ನಾನು ಜಸ್ಟ್ ಬಿಫೋರ್ 2 minutes ಬ್ಯಾಕ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಇನ್ಫಿನಿಟಿಯಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಫೋರ್ಸ್ ಅನ್ನ ಬೇಕು? ದಟ್ ಇಸ್ ವಾಟ್ ಇಂಪಾರ್ಟೆಂಟ್ ಇಸ್. ಸೊ ಇನಿಷಿಯಲಿ ಲೆಟ್ us assume a mass m is at infinity. ಎಲ್ಲಿದೆ? m at infinity. m ಎಲ್ಲಿದೆ? ಇನ್ಫಿನಿಟಿ ಅಲ್ಲಿದೆ. ಈಗ ಈ m ನ ನಾನು ಇನ್ಫಿನಿಟಿಯಿಂದ ಈ ಪಾಯಿಂಟ್ ಗೆ ತಗೊಂಡ್ಬರಕ್ಕೆ ಎಷ್ಟು ವರ್ಕ್ ಆಗತ್ತೋ ದಟ್ ಡಿವೈಡೆಡ್ ಬೈ ದಿಸ್ ಮಾಸ್ is nothing but potential at this point P. Condition very important, with constant velocity ಇಂದ ಈ ಆಬ್ಜೆಕ್ಟ್ ನ ಇನ್ಫಿನಿಟಿ ಇಂದ ಈ ಪಾಯಿಂಟ್ ಗೆ ತರಕ್ಕೆ ಎಷ್ಟು ವರ್ಕ್ ಬೇಕಾಗುತ್ತೋ
divided by mass ಮಾಡಿದ್ರೆ we get the potential at point P. So now let me keep this aside. ಇದನ್ನ ಬೇಕಾಗತ್ತೆ. I will write this here. I will write here the potential at point P. Potential at point P is equals to work done in bringing a unit mass from infinity to given point. Unit mass ಅನ್ನೋದು total work done in bringing a mass from infinity to given point P divided by that mass. That gives a potential at a point P. So what is this work done in bringing given mass from infinity to given point? So ಈ term ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದೋ ಒಂದು ರ್ಯಾಂಡಮ್ ಪಾಯಿಂಟ್ ಅಲ್ಲಿ ಆ ಮಾಸ್ ನ ಕನ್ಸಿಡರ್ ಮಾಡಿ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಕೊಡೋದಕ್ಕೆ ಇದಕ್ಕೆ ಸ್ವಲ್ಪ ಫೋರ್ಸ್ ಅನ್ನ ಅಪ್ಲೈ ಮಾಡಿ. A small amount of force, you apply small amount of force F so that it makes a displacement of delta x ಅಥವಾ dx ಅಂತ ಬರೆಯೋಣ. It is a small amount of displacement. ಯಾವುದೋ ಒಂದು ಡಿಸ್ಟೆನ್ಸ್ ಅಲ್ಲಿ, ಲೆಟ್ ಮಿ ಕನ್ಸಿಡರ್ ದಿಸ್ ಡಿಸ್ಟೆನ್ಸ್ ಇಸ್ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದನ್ನ ಈ ಕಡೆಗೆ ಸ್ವಲ್ಪ ಮೂವ್ ಮಾಡೋದಕ್ಕೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು ಅಂದ್ರೆ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಎಫ್. ಆಕ್ಚುಲಿ ಅದು ಮೂವ್ ಆಗ್ತಾ ಇರುತ್ತೆ, ಲೆಫ್ಟ್ ಸೈಡ್ ಗೆ ಮೂವ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ ಮಾಸಸ್. ಆಕ್ಚುಲಿ ಈ ಕಡೆಗೆ ಮೂವ್ ಆಗ್ತಾ ಇರುತ್ತೆ, ಬಟ್ ಏನ್ ಮಾಡ್ಬೇಕು ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕು. ಯಾಕೆ ಹೇಳಿ, ಇದು ಈ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದ್ರೆ ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಈ ಫೋರ್ಸ್ ಎಷ್ಟಿದೆಯೋ ಈ ಕಡೆಗೆ ಅಷ್ಟೇ ಫೋರ್ಸ್ ನಾವು ರೈಟ್ ಸೈಡ್ ಗೆ ಅಪ್ಲೈ ಮಾಡಿದ್ರೆ ಫೋರ್ಸಸ್ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ವೆಲಾಸಿಟಿ ಕಾನ್ಸ್ಟೆಂಟ್ ಇಂದ ಈ ಡಿಸ್ಟೆನ್ಸ್, ಈ ಪಾಯಿಂಟ್ ಮಾಸ್ ಏನಾಗುತ್ತೆ ಸ್ವಲ್ಪ ಮೂವ್ ಆಗುತ್ತೆ. ವಾಟ್ ಈಸ್ ದ ವರ್ಕ್ ಡನ್ ಇನ್ ದಿಸ್ ಪ್ರೋಸೆಸ್? ವಾಟ್ ಈಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ದಿಸ್ ಮಾಸ್ m through a small displacement dx against the gravitational force? Work done, small amount of work done is given by F into delta x or dx with negative sign. ಯಾಕೆ ನೆಗೆಟಿವ್ ಬಂತು ಅಂದ್ರೆ we are doing work against the gravitational force. Gravitational force ಈ ಕಡೆಗಿದೆ, ನಾನು ವರ್ಕ್ ಅನ್ನ ಈ ಕಡೆಗೆ ಮಾಡ್ತೀನಿ, ಅವಾಗ ಫೋರ್ಸಸ್ ಬ್ಯಾಲೆನ್ಸ್ ಆಗೋದು. therefore the velocity of the object remains constant. kinetic energy ಚೇಂಜ್ ಆಗಬಾರ್ದು. ಅಂದ್ರೆ ಈ ಕಡೆ ಫೋರ್ಸ್ ಆಲ್ರೆಡಿ ಎಳಿತಿದೆ ಗ್ರಾವಿಟೇಷನಲ್ ಫೋರ್ಸ್, ನಾನು ಆಪೋಸಿಟ್ ಡೈರೆಕ್ಷನ್ ಅಷ್ಟೇ ಫೋರ್ಸ್ ನ ಅಪ್ಲೈ ಮಾಡಿದೆ. ಕಾನ್ಸ್ಟೆಂಟ್ ವೆಲಾಸಿಟಿ ಕಿಚಿಕ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಸ್ವಲ್ಪ ತುಂಬಾ ದೂರ ಅಲ್ಲ, ಸ್ವಲ್ಪ, ಇದು ಜಾಸ್ತಿ ದೂರ ಆದ್ರೂ ಈ ಫೋರ್ಸ್ ವೇರಿ ಆಗಿಬಿಡುತ್ತೆ. ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿರುತ್ತೆ. ಸೊ ದಿಸ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್ in displacing the mass through a small displacement. Negative ಏನು indicate ಮಾಡುತ್ತೆ, opposite direction ನಾವು force ಅನ್ನ apply ಮಾಡಬೇಕು. that is what it is indicating. Now total amount of work done bringing the object from infinity to given point P is integration of this delta W from infinity to given point. ಕೊಟ್ಟಿರ್ತಕ್ಕಂಥ ಮಾಸ್ ನ ಇನ್ಫಿನಿಟಿ ಇಂದ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಗೆ ತಗೊಂಬರಕ್ಕೆ ಎಷ್ಟು ವರ್ಕ್ ಆಗತ್ತೋ ಅದನ್ನೇ ನಾವು ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ಅಂತ ಕರಿತೀವಿ. ದಿಸ್ ಇಸ್ ಅ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್. ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಗೆ ಇಷ್ಟು ವರ್ಕ್ ಅನ್ನ ಮಾಡ್ಬೇಕಾಯ್ತು. ಈಗ ಇನ್ಫಿನಿಟಿಯಿಂದ ಇಲ್ಲಿ ತಗೊಂಬರಕ್ಕೆ ಎಷ್ಟು ವರ್ಕ್ ಅನ್ನ ಆಗತ್ತೆ? ದಟ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ಪಿ. ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ಗೆ ಡಿಸ್ಟೆನ್ಸ್ ಎಷ್ಟಿದೆ? ಆರ್ ಇದೆ. ಈ ಡಿಸ್ಟೆನ್ಸ್ ಆರ್ ತಾನೆ. ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಆರ್ ಡಿಸ್ಟೆನ್ಸ್ ಗೆ ತಗೊಂಬರಕ್ಕೆ ಎಷ್ಟು ವರ್ಕ್ ಆಗುತ್ತೆ? ದಟ್ ಈಸ್ ಗಿವೆನ್ ಬೈ ಇಂಟಿಗ್ರೇಷನ್ ಆಫ್ ಮೈನಸ್ ಎಫ್ ಇಂಟು ಡಿ ಎಕ್ಸ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ಪಿ ವಿತ್ ಅ ಡಿಸ್ಟೆನ್ಸ್ ಆರ್. ವಾಟ್ ಈಸ್ ಎಫ್? ಎಫ್ ಇಸ್ ಅ ಫೋರ್ಸ್ ಬಿಟ್ವೀನ್ ಮಾಸ್ ಅಂಡ್ ಅ ಗಿವೆನ್ ಪಾಯಿಂಟ್ ಮಾಸ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್. ಆ ಎಕ್ಸ್ ವೇರಿ ಆಗುತ್ತೆ, ಇನ್ಫಿನಿಟಿಯಿಂದ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ವರೆಗೂ ವೇರಿ ಆಗುತ್ತೆ. ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್ ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆರ್. ನೆಗೆಟಿವ್ ಆಫ್ ಫೋರ್ಸ್ ಬಿಟ್ವೀನ್ ದೀಸ್ ಟೂ ಮಾಸಸ್ is given by capital G into capital M into small m divided by x square. This is a force of attraction between the source mass and the test mass which is at a distance x. ಆ x ವೇರಿ ಆಗುತ್ತೆ, ಇಂಟಿಗ್ರೇಟ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಟೋಟಲ್ ಡಿಸ್ಟೆನ್ಸ್ ಕವರ್ ಆಗುತ್ತೆ. ಸೊ ಲೆಟ್ ಮಿ ರೈಟ್ dx. ಸೊ ಮೈನಸ್ ಜಿ ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಕಾನ್ಸ್ಟೆಂಟ್ ಇದೆ, ಅದನ್ನ ಇಂಟಿಗ್ರೇಷನ್ ಇಂದ ಆಚೆ ಕಿತ್ತಾಕೋಣ. ಸೊ ಮೈನಸ್ ಜಿ ಕ್ಯಾಪಿಟಲ್ ಎಂ ಸ್ಮಾಲ್ ಎಂ
integration from infinity to r 1 by x square with respect to x. ಕಾಣಿಸ್ತಿದೆಯಾ? Yeah, ಕಾಣಿಸ್ತಿದೆ. 1 by x square with respect to x. What is the integration of 1 by x? It is minus 1 by x. 1 by x square, it is minus 1 by x. W, work done from infinity to given point P, is minus g capital M small m minus 1 by x from infinity to given point which is at a distance r. Limits na substitute madana, that is equals to minus g capital M small m minus 1 by infinity minus minus 1 by r. As it is substitute ಮಾಡ್ತಿದ್ದೀನಿ. So ಬೇಕಾದ್ರೆ ಈ ಮೈನಸ್ ನ ಕಾಮನ್ ತಗೊಂಡು ಬೇಕಾದ್ರೆ ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋದು. ಬೋತ್ ಆರ್ ಗೋಯಿಂಗ್ ಟು ಗೆಟ್ ಸೇಮ್ ಥಿಂಗ್ ಬರುತ್ತೆ. ಸೊ ಕನ್ಫ್ಯೂಷನ್ ಅವಾಯ್ಡ್ ಮಾಡೋದು ಯಾಕೆ ಅಂತ ಈ ಮೈನಸ್ ನ ಆಚೆಗೆ ತೆಗಿತೀನಿ ನೋಡಿ. ಸೊ ಈ ಮೈನಸ್ ನ ಆಚೆಗೆ ತೆಗೆದ್ರೆ ಪ್ಲಸ್ ಜಿ ಎಂ ಇಂಟು ಸ್ಮಾಲ್ ಎಂ ಇಂಟು 1 by r 1 by x with the limits infinity to r. That is equals to g capital M small m. First to upper limit na substitute ಮಾಡೋಣ 1 by infinity minus 1 by lower limit ಏನಿದೆ r ಇದೆ. So that is nothing but work done in bringing infinity in bringing the mass m from infinity to given point P is ಏನ್ ಬರುತ್ತೆ 1 by infinity 0 into minus 1 by r. You will get minus g capital M small m divided by r. So this is the work done, total work done. Bari work done alla, total work done in bringing the object from infinity to given point P. How did we define gravitational potential at a point P? The gravitational, let me call this as equation number 1. So equation number 1 implies gravitational potential at a point P is defined as work done in bringing a unit mass from infinity to given point divided by mass of that object, that is minus g capital M small m divided by r whole divided by small m, mass of the object. Iveredu cancel aitu, that is equals to minus g capital M divided by r. So that is the potential at a point P. Potential at a point P. So that is what you are going to get. The potential at a point P due to mass m is given as minus g capital M divided by r, where capital M is the mass of the source. ಯಾವ ಮಾಸ್ ನ ಅಲ್ಲಿ ಇಟ್ಟಿದೀವಿ ಅದು ತಾನೇ ಕ್ರಿಯೇಟ್ ಮಾಡ್ತಾ ಇರೋದು ಫೀಲ್ಡ್ ಮತ್ತೆ ಪೊಟೆನ್ಶಿಯಲ್. ಅದರದ್ದು ಮಾಸ್ ಇಲ್ಲಿ, ವೇರ್ ಆರ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಗಿವನ್ ಮಾಸ್ ಟು ದ ಪಾಯಿಂಟ್ ಪಿ. ಸೊ ಈಗ ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇನ್ಫಿನಿಟಿ ಅಲ್ಲಿ ಹೋದ್ರೆ ಏನಾಗುತ್ತೆ, ವೆನ್ ಯು ಇನ್ಕ್ರೀಸ್ ದ ಆರ್ ವ್ಯಾಲ್ಯೂ ಅಪ್ ಟು ಇನ್ಫಿನಿಟಿ, ಇಲ್ಲಿ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿ, ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ ಇನ್ಫಿನಿಟಿ? 0. ದಟ್ಸ್ ವಾಟ್ ಐ ಹ್ಯಾವ್ ಅಸ್ಯೂಮ್ಡ್ ಇನ್ ದ ಬಿಗಿನಿಂಗ್. ಸರ್ ಅಸ್ಯೂಮ್ ಮಾಡ್ಕೊಂಡು ಮತ್ತೆ ನೀವೇ ಅದನ್ನೇ ಪ್ರೂವ್ ಮಾಡಿದ್ರೆ ಓಕೆ. ಸೊ ಜಸ್ಟ್ ಲೀವ್ ಇಟ್. ಸೊ Vp is equals to minus gm divided by r. I hope you understood. Make a note on this one. The potential at a point P due to a source mass m is given by minus gm divided by r. Very very important. Next lectures ಎಲ್ಲ ಇದ್ರ ಮೇಲೆನೆ ಡಿಪೆಂಡ್ ಆಗಿರೋದು, all the lectures. Make a note on that one. I'm going to remove this one. Done. 3 2 1 done. Oh darling, ನಿನ್ನು ನೋಡಲು ನಾನು ಬಂದಿವೆ. Okay, let us continue with the next topic, the gravitational potential due to a hollow sphere. Gravitational potential due to a hollow sphere. So ಅದಕ್ಕಿಂತ ಮೊದಲು ಒಂದೆರಡು ಪ್ರಾಬ್ಲಮ್ ನ ಮಾಡೋಣ. Let us try to understand concept. Let us consider a capital mass m and a point P which is at a distance of 10 meter from the center of this mass, given that m is equals to 100 kg. Find the potential at a point P. Question is find the gravitational potential at point P. At P ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಹೇಳ್ತೀನಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಈ ಮಾಸ್ ಇಂದ ಇಷ್ಟು ದೂರದಲ್ಲಿ 10 meters ದೂರದಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. Vp is equals to minus gm divided by r. So always remember that one.
potential is a scalar quantity. ಇದಾದ್ಮೇಲೆ ಇನ್ನೊಂದು ಪಾಯಿಂಟ್ ಇದೆ ಹೇಳ್ತೀನಿ. Vp is equals to minus 6.67 into 10 power minus 11 into capital M ಎಷ್ಟಿದೆ 100 kg divided by small r. Distance ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ 10 ಇದೆ. So 10 ಇದೆ. These two will get cancelled. Remaining thing is Vp is equals to minus 6.67 into 10 power minus 10 joule per kg. That is the potential at a point P. Remember, it is a negative. Potential is negative. Potential can be positive, negative, or zero. It depends. Potential is a scalar quantity. Potential is a scalar quantity. Scalar quantity. It can be positive, negative or zero. ಯಾವುದಾದರೂ ಆಗಬಹುದು. ಪಾಸಿಟಿವ್ ಆಗಬಹುದು, ನೆಗೆಟಿವ್ ಆಗಬಹುದು ಅಥವಾ ಝೀರೋ ಕೂಡ ಆಗಬಹುದು. ಸೊ ದೋಸ್ ಆರ್ ದ probable, chances ಯಾವುದಾದರೂ ಆಗಬಹುದು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಬಟ್ ಫೀಲ್ಡ್, ಯಾವ ಫೀಲ್ಡ್? ಗ್ರಾವಿಟೇಷನಲ್ ಫೀಲ್ಡ್ is a vector quantity. Is a vector quantity. So vector quantity ಅಲ್ಲಿ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ನ ಇಂಡಿಕೇಟ್ ಮಾಡುತ್ತೆ. ಅದೇ ಸ್ಕೇಲಾರ್ ಕ್ವಾಂಟಿಟಿಯಲ್ಲಿ ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ಸ್ ವ್ಯಾಲ್ಯೂ ಇಸ್ ನೆಗೆಟಿವ್, ಅದ್ರ ಮ್ಯಾಗ್ನಿಟ್ಯೂಡ್ ನೆಗೆಟಿವ್ ಇದೆ, ಅದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್, ವೆರಿ ಇಂಪಾರ್ಟೆಂಟ್ ಥಿಂಗ್. ದ ನೆಗೆಟಿವ್ ಸೈನ್ ಇನ್ Vp indicates just a sign. The negative sign in Vp is equals to minus Gm divided by R indicates just a sign. Just sign na indicate ಮಾಡುತ್ತೆ. ಅಂದ್ರೆ ಅದು ಪಾಸಿಟಿವ್ ನೆಗೆಟಿವ್ ಇಲ್ಲ ಝೀರೋ ಅಂತ ಇಂಡಿಕೇಟ್ ಮಾಡುತ್ತೆ ಈ ಸೈನ್. ಬಟ್ ದ ನೆಗೆಟಿವ್ ಸೈನ್ in E is equals to minus G capital M divided by R square indicates, ಇದೇನನ್ನ ಇಂಡಿಕೇಟ್ ಮಾಡುತ್ತೆ? indicates direction. Very important. ವೆಕ್ಟರ್ ಅಲ್ಲಿ ಸೈನ್ ಇದ್ರೆ ಅದು ಡೈರೆಕ್ಷನ್ ನ ಇಂಡಿಕೇಟ್ ಮಾಡುತ್ತೆ. ಸ್ಕೇಲರ್ ಅಲ್ಲಿ ಮೈನಸ್ ಇದ್ರೆ ಇಟ್ ಇಸ್ ಜಸ್ಟ್ ಅ ಸೈನ್. ನೋಡಿ ಇಲ್ಲಿ ಆರ್ ವ್ಯಾಲ್ಯೂ, ಇಲ್ಲಿ ಆರ್ ಕ್ಯಾಪ್ ಅಂತ ಬರೀತೀನಿ, ಐ ಫಾರ್ಗಾಟ್. ಈ ಆರ್ ಕ್ಯಾಪ್ ಯಾವ ಡೈರೆಕ್ಷನ್ ಇರುತ್ತೋ ಈ ವೆಕ್ಟರ್ ಆಪೋಸಿಟ್ ಡೈರೆಕ್ಷನ್ ಇದೆ. ಬೇಕಾದ್ರೆ ಚೆಕ್ ಮಾಡಿ. ಇಲ್ಲಿ ಮಾಸ್ ಈ ತರ ಇದ್ರೆ ಆರ್ ವೆಕ್ಟರ್ ನ ನಾವು ಈ ತರ ಡಿಫೈನ್ ಮಾಡ್ತೀವ ಆರ್. ಬಟ್ ಇಲ್ಲಿ ಫೀಲ್ಡ್ ಯಾವ ಕಡೆ ಇರುತ್ತೆ? ಟುವರ್ಡ್ಸ್ ದ ಸೆಂಟರ್ ಆಫ್ ದ ಮಾಸ್. ಆಕ್ಚುಲಿ ಇಲ್ಲಿ ಬರೀಬಾರ್ದು, ಇಲ್ಲಿ ಬರಿಬೇಕು. ಈ ಡೈರೆಕ್ಷನ್ ಅಲ್ಲಿ ಫೀಲ್ಡ್ ಇರುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ಮೈನಸ್ ಸೈನ್ ಇಸ್ ಇಂಡಿಕೇಟಿಂಗ್. ಬಟ್ ಈ ಇಕ್ವೇಶನ್ ಅಲ್ಲಿ ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ಸ್ ಜಸ್ಟ್ ಎ ಸೈನ್. ಇಟ್ಸ್ ಜಸ್ಟ್ ಎ ಸೈನ್. ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. ಡನ್. ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಲೆಟ್ ಮಿ ಟೇಕ್ ದಟ್ ಒನ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಆಬ್ಜೆಕ್ಟಿವ್ಸ್ ನ ಇದ್ರ ಮೇಲೆ ಸಾಲ್ವ್ ಮಾಡಬಹುದು. So I will teach this one after relation between field and potential. Field ಮತ್ತೆ potential ಅದಾದ್ಮೇಲೆ ಟೀಚ್ ಮಾಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿ. Calculate the work done in moving. Calculate the work done in moving mass m from A to B. ಸೊ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಅದರ ಮಾಸ್ ಎಷ್ಟಿದೆ? ಕ್ಯಾಪಿಟಲ್ ಎಂ ಇದೆ. ಈಗ ಇಲ್ಲಿ ಒಂದು ಪಾಯಿಂಟ್ ಇದೆ. ಲೆಟ್ ಮೀ ಕನ್ಸಿಡರ್ ಎ ಪಾಯಿಂಟ್ ಎ ಹಿಯರ್. ಸಾರಿ ಒಂದು ನಿಮಿಷ. ಇದು ಪಾಯಿಂಟ್ ಎ ಇದೆ, ಇದರ ಮಾಸ್ ಎಷ್ಟಿದೆ? ಸ್ಮಾಲ್ ಎಂ ಇದೆ. ಇದು ಕ್ಯಾಪಿಟಲ್ ಎಂ ಇದು. ಅಂಡ್ ದರ್ ಇಸ್ ಅನದರ್ ಪಾಯಿಂಟ್ ಬಿ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಫ್ರಮ್ ಹಿಯರ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? ಎಕ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? ಎಕ್ಸ್ ಇದೆ. ಸೆಂಟರ್ ಟು ಸೆಂಟರ್, ನಾಟ್ ಫ್ರಮ್ ಎಚ್, ಸೆಂಟರ್ ಟು ಸೆಂಟರ್ ಎಕ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಕ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? ಎಕ್ಸ್ ಇದೆ. ವಾಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅಟ್ ಮಾಸ್ ಎಂ ಫ್ರಮ್ ಎ ಟು ಬಿ? ಎ ಇಂದ ಬಿ ಗೆ ಹೋಗ್ಬೇಕಾದ್ರೆ ಅದ್ರ ಮೇಲೆ ಎಷ್ಟು ವರ್ಕ್ ಅನ್ನ ಮಾಡಬೇಕು? ದಟ್ ಇಸ್ ವಾಟ್ ದ ಕ್ವಶನ್ ಇಸ್. ಸೊ ವಿ ಹ್ಯಾವ್ ದ ಫಸ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಗೆ ಈಕ್ವೇಶನ್ ಬರೋಣ, ಅದಾದ್ಮೇಲೆ ವರ್ಕ್ ತಂತಾನಾಗೆ ಬರುತ್ತೆ. ವಾಟ್ ಈಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಟು ಬಿ? Potential difference between point A to B is defined as amount of work done in bringing the given mass from B to A divided by mass. Sorry, ಇಲ್ಲಿ ಉಲ್ಟಾ ಬರ್ದೆ.
from A to B divided by mass. What is the potential difference between these two is given as work done in bringing this mass from A to B divided by mass. What is the work done in bringing this mass from here to here? That is what we need to calculate. A ಇಂದ B ಗೆ ಹೋಗೋಕೆ ಎಷ್ಟು ಮಾಸ್ ಅನ್ನ ಐ ಮೀನ್ ಎಷ್ಟು ವರ್ಕ್ ಅನ್ನ ಮಾಡಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವರ್ಕ್ ಡನ್ ಇನ್ ಬ್ರಿಂಗಿಂಗ್ a mass from A to B is equals to mass into potential difference between point A and point B. Point A and point B. I hope you noted this one. Work done is equal to mass into potential difference. Work done in bringing an object of mass m from A to B is equals to mass into potential difference. Anta baribodu. M is equals to delta, sorry, not M, delta W is equals to M into delta V. So what is the potential difference between these 2 points? What is the potential difference between these 2 points? Let us try to calculate. Delta V is equals to potential difference at point B minus potential difference at point A. What illinda illige potential enirutte, sorry, potential difference between these 2 points is nothing but potential at this point minus potential at this point. What is the potential at this point enide? That is given by minus gm divided by 2x. ಹೌದಾ ನೋಡಿ, ಇಲ್ಲಿಂದ ಇಲ್ಲಿಗೆ 2x ಡಿಸ್ಟೆನ್ಸ್ ಇದೆ. ಇಲ್ಲಿ ಪೊಟೆನ್ಶಿಯಲ್ ಏನಿದೆ? ದಟ್ ಇಸ್ ಗಿವೆನ್ ಬೈ ಮೈನಸ್ ಜಿ ಎಂ ಡಿವೈಡೆಡ್ ಬೈ 2x. ಇಲ್ಲಿ ಪೊಟೆನ್ಶಿಯಲ್ ಏನಿದೆ? ದಟ್ ಇಸ್ ಗಿವೆನ್ ಬೈ ಮೈನಸ್ ಜಿ ಕ್ಯಾಪಿಟಲ್ ಎಂ ಡಿವೈಡೆಡ್ ಬೈ x. Potential at point B minus potential at point A. So that is written as potential difference, that is equals to minus gm divided by 2x. ಇದೇನಾಗುತ್ತೆ? ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. What you are going to get is minus plus gm divided by x. The work done in bringing an object delta W is equals to m into delta V is gm divided by x. That is the amount of work done. External agi ನಾವು ಅಷ್ಟು ವರ್ಕ್ ಅನ್ನ ಮಾಡಿದ್ರೆ ಆಬ್ಜೆಕ್ಟ್ ಎ ಇಂದ ಬಿ ಗೆ ಹೋಗುತ್ತೆ. So that is a numerical, small numerical based on this concept. Note ಮಾಡ್ಕೊಳ್ಳಿ. So I hope you have noted. 3, 2, 1 done. ಬನ್ನಿ ಲಾಸ್ಟ್ ಟಾಪಿಕ್ ಶುರು ಮಾಡೋಣ. The gravitational potential due to a ring mass. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಬರುವುದು ಓದುವ ಸಲುವಾಗಿ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಸೊ ಬನ್ನಿ ಲಾಸ್ಟ್ ಟಾಪಿಕ್ ಶುರು ಮಾಡೋಣ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ನಾನು ಹಾಡು ಹೇಳ್ತಿದ್ರೆ ಅಲ್ಲಿ ನಾಯಿ ಬೋಗುತ್ತಿದೆ, ಸೊ ಅದಕ್ಕೇನ ಇಲ್ಲ ಬೇರೆದಕ್ಕ ಗೊತ್ತಿಲ್ಲ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ due to a ring mass. So let me consider one ring. ಒಂದು ರಿಂಗ್ ನ ಕನ್ಸಿಡರ್ ಮಾಡೋಣ. ಈ ತರ ಆಕ್ಚುಲಿ ಇದನ್ನ ಬೋರ್ಡ್ ಮೇಲೆ ಬರೆಯೋದಕ್ಕಿಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಸೊ ಲೆಟ್ ಮೀ ಕನ್ಸಿಡರ್ ಎ ರಿಂಗ್ ಮಾಸ್ ಲೈಕ್ ದಿಸ್. ಒಂದು ರಿಂಗ್ ಮಾಸ್ ಈ ತರ ಇದೆ, ಯೂನಿಫಾರ್ಮ್ ರಿಂಗ್ ಆಗಿದೆ. ಇದರ ರೇಡಿಯಸ್ ಎಷ್ಟಿದೆ? ಕ್ಯಾಪಿಟಲ್ ಆರ್ ಇದೆ. Now we need to find the potential at the point P which is at a distance from the center. ಈಗ ಈ ಪಾಯಿಂಟ್ ಅಲ್ಲಿ ಈ ರಿಂಗ್ ಮಾಸ್ ಇಂದ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಡಯಾಗ್ರಾಮ್ ಇಲ್ಲಿ ಬರೆಯೋದಕ್ಕಾಗಲ್ಲ, 3 ಡೈಮೆನ್ಷನಲ್ ಡಯಾಗ್ರಾಮ್. ಇಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲೊಂದು ರಿಂಗ್ ಇದೆ, ಯೂನಿಫಾರ್ಮ್ ರಿಂಗ್. ಸರ್ ಇಲ್ಲೇನು ವಿಚಿತ್ರವಾಗಿದೆ, ಯೂನಿಫಾರ್ಮ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಒಂದು ನಿಮಿಷ. ಸೊ ಈ ತರ ಒಂದು ರಿಂಗ್ ನ ಅಸ್ಯೂಮ್ ಮಾಡ್ಕೊಳ್ಳಿ. ಜಸ್ಟ್ ಅಸ್ಯೂಮ್ ದಿಸ್ ಇಸ್ ಆಫ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್. ಸ್ವಲ್ಪ ಡಿವಿಯೇಟ್ ಆಗಿದ್ರು ಅಸ್ಯೂಮ್ ದಿಸ್ ಇಸ್ ಎ ಯೂನಿಫಾರ್ಮ್ ರಿಂಗ್. ಸೊ ಇಲ್ಲಿ ಸೆಂಟರ್ ಇರುತ್ತೆ, ದರ್ ಇಸ್ ಅ ಸೆಂಟರ್ ಆಫ್ ದ ರಿಂಗ್. ಇಲ್ಲಿ ಸೆಂಟರ್ ಇದೆ. ಈಗ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಟ್ ಈಸ್ ದ ಆಕ್ಸಿಸ್ ಆಫ್ ದ ರಿಂಗ್. ಈ ಪರ್ಪೆಂಡಿಕ್ಯುಲರ್ ಲೈನ್ ಇರುತ್ತಲ್ಲ, ಅದನ್ನೇ ನಾವು ಆಕ್ಸಿಸ್ ಆಫ್ ದಿಸ್ ರಿಂಗ್ ಅಂತ ಕರಿತೀವಿ. ಈಗ ಈ ರಿಂಗ್ ನ ನಾನು ಈ ತರ ಇಟ್ಕೊಂತೀನಿ. ಈಗ ಈ ರಿಂಗ್ ಇಂದ ಎಕ್ಸ್ ಡಿಸ್ಟೆನ್ಸ್, ಈ ಆಕ್ಸಿಸ್ ಸೆಂಟರ್ ಆಫ್ ದ ರಿಂಗ್ ಇದೆಯಲ್ಲ, ಈ ಸೆಂಟರ್ ಆಫ್ ದ ರಿಂಗ್ ಇಂದ ಎಕ್ಸ್ ಡಿಸ್ಟೆನ್ಸ್ ಮುಂದೆ ಹೋಗ್ತೀನಿ. ಅರೆ ಒಂದು ರಿಂಗ್ ಇಲ್ಲಿದೆ, ಇಲ್ಲೊಂದು ರಿಂಗ್ ಇದೆ, ಸೆಂಟರ್ ಇಲ್ಲಿದೆ, ಸೆಂಟರ್ ಇಂದ ಎಕ್ಸ್ ಡಿಸ್ಟೆನ್ಸ್ ಬಂದಿದೆ. ಆ ಎಕ್ಸ್ ಎಲ್ಲಿದೆ? ಈ ಆಕ್ಸಿಸ್ ಅಲ್ಲೇ ಇದೆ. ಈಗ ಈ ಆಕ್ಸಿಸ್ ಅಲ್ಲಿ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಈ ರಿಂಗ್ ಇಂದ ಎಷ್ಟು ಪೊಟೆನ್ಶಿಯಲ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಐ ರಿಪೀಟ್ ಒನ್ಸ್ ಅಗೇನ್. ಸೊ ದಿಸ್ ಈಸ್ ಅ ರಿಂಗ್ ಆಫ್ ಮಾಸ್ ಎಂ ಅಂಡ್ ದಿಸ್ ಇಸ್ ಅ ಸೆಂಟರ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಈ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? ಇಲ್ಲಿಂದ ಇಲ್ಲಿಗೆ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ
ಇದರಿಂದ ಎಷ್ಟು ಪೊಟೆನ್ಶಿಯಲ್ ಇದೆ ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ತರ ರಿಂಗ್ ಇರ್ಬೇಕಾಗಿತ್ತು, ಆಕ್ಚುಲಿ ಈ ತರ ರಿಂಗ್ ಇರ್ಬೇಕಾಗಿತ್ತು, ಇದನ್ನ ಬರೆಯಕ್ಕಾಗಲ್ಲ, ನಾನು ಈ ತರ ಬರ್ದಿದ್ದೀನಿ ಬೋರ್ಡ್ ಮೇಲೆ. ಸೊ ಆಕ್ಚುಲಿ ದಿಸ್ ರಿಂಗ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಈಗ ಈ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಎಷ್ಟಿದೆ, ಎಕ್ಸ್ ಇದೆ, ಅಂಡ್ ರೇಡಿಯಸ್ ದೇ ಹ್ಯಾವ್ ಗಿವೆನ್ ಇಟ್ ಆಸ್ ಆರ್. ಈ ಡಿಸ್ಟೆನ್ಸ್ ಆರ್ ಇದೆ, ದೇ ಹ್ಯಾವ್ ಗಿವೆನ್ ದಿಸ್ ಡಿಸ್ಟೆನ್ಸ್ ಆಸ್ ಆರ್. ಈ ಡಿಸ್ಟೆನ್ಸ್ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ, ಎಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಪಾಯಿಂಟ್ ಮಾಸ್, ಇಲ್ಲೊಂದು ಪಾಯಿಂಟ್ ಮಾಸ್ ಕನ್ಸಿಡರ್ ಮಾಡ್ತೀನಿ ಡಿ ಎಂ. ಈ ಪಾಯಿಂಟ್ ಮಾಸ್ ಇಂದ ಈ ಪಾಯಿಂಟ್ ಪಿ ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ? ಸೊ ದಿಸ್ ಇಸ್ ಎಕ್ಸ್, ದಿಸ್ ಇಸ್ ಆರ್, and what about this distance? It is hypotenuse given by square root of x square plus r square. I hope you understood. ಅರ್ಥ ಆಯ್ತು ಅಂತ ಅನ್ಕೊಂತಿದ್ದೀನಿ. ಈ ತರ ಒಂದು ರಿಂಗ್ ಇದೆ, ಈ ತರ ಒಂದು ರಿಂಗ್ ಇದೆ, ಕ್ಯಾನ್ ಯು ಸಿ? ಯಾ, ಈ ತರ ಒಂದು ರಿಂಗ್ ಇದೆ, ಇಲ್ಲಿ ಸೆಂಟರ್ ಆಫ್ ದ ರಿಂಗ್ ಇದೆ. ಈ ಸೆಂಟರ್ ಆಫ್ ದ ರಿಂಗ್ ಇಂದ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ದೀನಿ. ಈಗ ಈ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಈ ಡಿಸ್ಟೆನ್ಸ್ ಸೆಂಟರ್ ಇಂದ ಈ ಪಾಯಿಂಟ್ ಪಿ ಗೆ ಡಿಸ್ಟೆನ್ಸ್ ಎಕ್ಸ್ ಇದೆ. ಈಗ ಇಲ್ಲೊಂದು ಪಾಯಿಂಟ್ ಮಾಸ್ ನ ಕನ್ಸಿಡರ್ ಮಾಡಿದೆ. ಈ ಪಾಯಿಂಟ್ ಮಾಸ್ ಇಂದ ಈ ಪಾಯಿಂಟ್ ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ? ದಟ್ ಇಸ್ ದ ಹೈಪೋಟೆನಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಈಗ ಲೆಟ್ ಮೀ ಕನ್ಸಿಡರ್ ಎ ಪಾಯಿಂಟ್ ಮಾಸ್, ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ಪಾಯಿಂಟ್ ಮಾಸ್. ಈ ಪೂರ್ತಿ ಮಾಸ್ ಸೆಂಟರ್ ಅಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಳಕ್ ಆಗಲ್ಲ. ಪಾಯಿಂಟ್ ಮಾಸ್ ಅಲ್ಲಿದೆ, ಆ ಪಾಯಿಂಟ್ ಮಾಸ್ ಇಂದ ಇಲ್ಲಿ ಪೊಟೆನ್ಶಿಯಲ್ ಏನಾಗಿರುತ್ತೆ? ದ ಪೊಟೆನ್ಶಿಯಲ್ due to that is dv, small amount of potential due to this mass m, dm is given by minus g small dm divided by distance. ಈ distance ಎಷ್ಟಿದೆ? square root of x square plus r square. So that is a small amount of potential at point p due to this small mass dm. ಸಣ್ಣದಾಗಿರ್ತಕ್ಕಂಥ ಮಾಸ್ ಪೊಟೆನ್ಶಿಯಲ್ ಇಲ್ಲಿದೆ. ಈಗ ಟೋಟಲ್ ಪೊಟೆನ್ಶಿಯಲ್ ಬೇಕಾದ್ರೆ it is nothing but integration of all this small potential. The total potential due to entire ring is integration of small potential over the ring, that is given by integration of minus g dm divided by square root of x square plus r square. ನೋಡಿ x ಕಾನ್ಸ್ಟೆಂಟ್ ಇದೆಯಾ, ಈ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆ, r ಕಾನ್ಸ್ಟೆಂಟ್ ಇದೆ, g constant ಇದೆ, take out of the integration. V is equals to minus g divided by square root of x square plus r square integration of dm. So what is this integration of dm? Small dm na add ಮಾಡಿದ್ರೆ what you are going to get? It is a mass of the ring, total mass of the ring. Integration of all the small masses of the ring is nothing but total mass of the ring. So that is given by minus g divided by square minus gm. Integration of dm is capital M, where capital M is the mass of the ring, divided by square root of x square plus r square. So that is a potential due to a ring mass at a point p which is at a distance x from the center of the ring perpendicular to it. It is given by minus gm divided by square root of x square plus r square. So that is an equation. I hope you understood. So let us try to understand two different cases ide. When x is much greater than r, andre ee point na allello infinity al consider ಮಾಡಿ. When you consider this x is at infinity, this can be considered, ಇದನ್ನ ಏನಂತ ಕನ್ಸಿಡರ್ ಮಾಡಬಹುದು ಅಂದ್ರೆ, this can be considered as a point source. ಈ x infinity ಆಗಿದ್ರೆ let us see what is going to. So infinity alla, let me consider this point is at somewhere far distance. Case 1 when x is much greater than r, ತುಂಬಾ ದೂರ ಇದ್ರೆ ಈ ಪೂರ್ತಿ ಮಾಸ್ ನ ಸೆಂಟರ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಬೋದು. ಯಾವ ತರ ಅಂತ ಅಸ್ಯೂಮ್ ಮಾಡಿ ನೋಡೋಣ. ಈ ದೂರ ಹೋಗ್ತಿದ್ರೆ ಈ ಹೈಪೋಟೆನಸ್ ಇಸ್ ನಿಯರ್ಲಿ ಈಕ್ವಲ್ ಟು ದಿಸ್ ಡಿಸ್ಟೆನ್ಸ್ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ಇಲ್ಲಿರ್ಬೇಕಾದ್ರೆ ಈ ಡಿಸ್ಟೆನ್ಸ್ ಇದಿತ್ತು, ಇನ್ ಸ್ವಲ್ಪ ದೂರ ಆದ್ರೆ ಇದು ಸ್ವಲ್ಪ ಕಮ್ಮಿ ಆಯ್ತು, ನಿಯರ್ ಟು ದಿಸ್ ಒನ್ ಆಯ್ತು. ಯು ಕನ್ಸಿಡರ್ ದಿಸ್ ಪಾಯಿಂಟ್ ಅಟ್ ವೆರಿ ಫಾರ್ ಡಿಸ್ಟೆನ್ಸ್. ದಿಸ್ ಹೈಪೋಟೆನಸ್ ವಿಲ್ ಬಿ ನಿಯರ್ಲಿ ಈಕ್ವಲ್ಸ್ ಟು ದ x value. That means this r in the term, this r in the r square in the term is negligible. Vp is given by minus gm divided by square root of x square is
square root of x square plus r square is nearly equal to square root of x square, that is equals to x, that is nothing but minus gm divided by x. And the point na dura tagone, this entire ring is behaving as if it is a point mass tara behave manutte. So that is a case 1. So let us study case 2. Case 2, when the point is at the center of the ring ಅಲ್ಲಿ ಆ ಪಾಯಿಂಟ್ ನ ಇಟ್ರೆ ಯಾವ ತರ ಬಿಹೇವ್ ಮಾಡುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ಯು ಕೀಪ್ ದ ಪಾಯಿಂಟ್ ಮಾಸ್ ಅಟ್ ದ ಸೆಂಟರ್? ಈ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ, ಹೌದಾ? ಈ ಪಾಯಿಂಟ್ ನ ತಗೊಂಬಂದ್ ಸೆಂಟರ್ ಅಲ್ಲಿ ಇಟ್ರೆ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ. ಕೇಸ್ 2, ಲೆಟ್ ಅಸ್ ಸಿ ಕೇಸ್ 2. ಈ ಈಕ್ವೇಶನ್ ಅಲ್ಲಿ ಎಕ್ಸ್ ವ್ಯಾಲ್ಯೂ 0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Vp is equals to minus Gm divided by square root of 0 square plus r square is nothing but r. That is the potential at the point P when the point is at the center of the ring. This is a case when the point is at far away, not infinity, far away. So such that this square root of x square plus r square is nearly equal to x. So that is all for today. So I hope you understood. So artha aitu anta ankontidini. So ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, and if you want notes for this one, you can download through Vignan Academy Telegram channel. So that's all for today. All the very best. ಆದಷ್ಟು ಆಬ್ಜೆಕ್ಟಿವ್ ನ ಸಾಲ್ವ್ ಮಾಡ್ತೀರಿ, ನಾನು ಆದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. So all the very best. ಜೈ ಹಿಂದ್, ಜೈ ಕರ್ನಾಟಕ.